ನಂಗೆ ಒಂದೊಂದು ಸತಿ ಅನಿಸುತ್ತೆ ಒಳ್ಳೇದಾಯ್ತು ಬಿಡು ತೆಗೆ ಹೆಣ್ಮಗು ಹುಟ್ಟಲಿಲ್ಲ ನನಗೆ ಅಂತ. ಯಾಕಂದರೆ ಎಂಥ ಮಾಸ್ಟರ್ ಮೈಂಡ್ ಅಂದರೆ ನೀನು ತುಂಬ ಕ್ಯೂಟಾಗಿ ಮುದ್ದಾಗಿ ಕಾಣಿಸ್ತಿದ್ದ. ಅವನ ಪ್ರೊಫೈಲ್ ಹೋಗ್ಬಿಟ್ಟು ಚೆಕ್ ಮಾಡ್ತಾ ಇದೆ. ಸಾಕು 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 ನಾವು ಹಂಗೆ ನೋಡ್ಲಾ ಅಂತಂದ್ರು. ಸೊ ಗೈಸ್ ನೋಡ್ಬೋದು ಕಡಾ ಮಸಾಲೆ ಎಲ್ಲ ಇದ್ರೊಳಗೆ ಹಾಕಿಟ್ಟಿದ್ದೀನಿ. ಇವಳು ಅಕ್ಕಂಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಏನೂ ಇಲ್ಲ ಇವಳಿಗೆ, ಬಿಕಾಸ್ ನಮ್ಮನೆ ಉಡನ್ ಕೆಲಸ ಇದೆ. ಹೇಗೆ ಅನ್ನಿಸ್ತಿದೆ ನಮ್ಮ ಸೆಟಪ್? ಹಾಯ್ ಗಾಯ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಬಂದು 19th August, ಬುಧವಾರ ಅಲ್ವಾ ಇವತ್ತು? 19th August ರಾತ್ರಿ ಒಂದು ನಿಮಿಷ ಗೈಸ್, ಒಕ್ಕ ನಿಮಿಷ ಮುಂಡಂಡಿ. ಸೊ ಇವಾಗ ಟೈಮ್ ನೋಡಿದ್ರೆ ನೀವು 9:37, 19th August ವೆಡ್ನೆಸ್ಡೇ. ಈ 9:30 ರಾತ್ರಿಗೆ ನಾನು ತಲೆಗೆ ಸ್ನಾನ ಮಾಡ್ಕೊಂಡು ಬಂದು ಸೊ ಇವಾಗ ಜಸ್ಟ್ ಅಯ್ಯೋ ಬಿಡಿದು ಇದ್ದಿರಲ್ಲ. ಸೊ ಇವಾಗ ಜಸ್ಟ್ ತಲೆಗೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲ ಕೆಲಸನೂ ಮುಗಿಸ್ಕೊಂಡೆ, ಮೇಲ್ಗಡೆ ಮನೆಯದು ಅಡುಗೆ, ಪಾತ್ರೆ ತೊಳೆಯೋದು, ಎಲ್ಲನೂ ಪ್ರತಿಯೊಂದನ್ನು ಮುಗಿಸ್ಕೊಂಡು ಇವಾಗ ಸ್ನಾನ ಮಾಡ್ಕೊಂಡ್ಬಂದು ದೇವ್ರ ಪಾತ್ರೆ ತೊಳೆಯೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಬಿಕಾಸ್ ನಾಳೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ನನಗೆ. ನಾಳೆ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಒಂದು ಸ್ವಲ್ಪ ಈ ಗ್ರಿಲ್ಸ್ ಎಲ್ಲ ಇನ್ಸ್ಟೆಂಟ್ ಹೆಲ್ಪ್ನ ಬುಕ್ ಮಾಡ್ತಾಯಿದ್ದೀನಿ. ಅವ್ರು ಬಂದು ಈ ಕಿಟಕಿ, ಬಾಗಿಲು, ಗ್ರಿಲ್ಸ್ ಎಲ್ಲನೂ ಕೂಡ ಹೊರಿಸ್ಕೊತಾರೆ. ತುಂಬ ಏನು ಧೂಳಾಗಿಲ್ಲ, ಬಟ್ ಸ್ಟಿಲ್ ಹಬ್ಬ ಮಾಡ್ತಿದ್ದೀವಿ ಅಂದರೆ ಎಲ್ಲ ಹೊರಿಸ್ಕೊಳ್ಳೋದು ಬೆಸ್ಟ್ ಅಲ್ವಾ. ಸೊ ಅವರೆಲ್ಲ ಅದನ್ನ ಮಾಡ್ಕೊತಾರೆ ಆ್ಯಂಡ್ ನೀಟಾಗಿ ಗುಡಿಸಿ ಹೊರಿಸೆಲ್ಲ ಅವ್ರು ಕೊಡ್ತಾರೆ. ಬಟ್ ನನಗೆ ನಾಳೆ ರೇಷನ್ ಅಂಗಡಿಗೆ ಹೋಗಬೇಕು, ಗ್ರಂಥಿಗೆ ಅಂಗಡಿಗೆ ಹೋಗಬೇಕು, ಹೂ ತರಕ್ಕೆ ಹೋಗಬೇಕು, ಹಣ್ಣು ತರಕ್ಕೆ ಹೋಗಬೇಕು. ಸೊ ಇಷ್ಟೆಲ್ಲ ಕೆಲಸ ಇದೆ. ಹಲೋ, 3rd ಫ್ಲೋರಲ್ಲಿ ಎಲ್ಲ ಮಾಡಿಕೊಟ್ರು, ಎಲ್ಲ ಮಾಡ್ಕೊಟ್ಟು ಬಂದಿದ್ದೀನಿ ಗೈಸ್. ಎನಿವೇ, ಸೊ ಬನ್ನಿ ಇವಾಗ. ಸೊ ನಾಳೆ ನನಗೆ ತುಂಬ ಕೆಲಸ ಇದೆ, ನಾಳೆ ನಾನು ಏನೂ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಇವತ್ತೇ ಎಲ್ಲನೂ ಮುಗಿಸ್ಕೊಂಬಿಡೋಣ. ಅಟ್ಲೀಸ್ಟ್ ದೇವ್ರ ಪಾತ್ರೆ ತೊಳೆಯೋದೆಲ್ಲ ಮುಗಿಸ್ಕೊಂಬಿಡೋಣ ಅಂತ. ನಮ್ಮ ಅಮ್ಮನ ಮನೇಲಿದ್ರೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಒಬ್ಬರು ದೇವ್ರ ಪಾತ್ರೆ ತೊಳಿತಾ ಇದ್ವಿ, ಇನ್ನೊಬ್ಬರು ಅಡುಗೆ ಕೆಲಸ ನೋಡ್ಕೊತಾ ಇದ್ರು, ಇನ್ನೊಬ್ಬರು ಹೊರಗಡೆ ಹೋಗ್ಬಿಟ್ಟು ಹಣ್ಣು ಹಂಪಲ ಎಲ್ಲ ತೊಗೊಂಬರೋದು ಅದು ಮಾಡ್ತಾಯಿದ್ವಿ. ಬಟ್ ಇವಾಗ ಒಬ್ಬರೇ ಮಾಡೋದು ಎಷ್ಟು ಕಷ್ಟ ಅಂತ ಇವಾಗ ಒಬ್ಬರೇ ಮಾಡ್ತಾ ಇರಬೇಕಾದ್ರೆ ನಮಗೆ ಗೊತ್ತಾಗ್ತಾ ಇದೆ. ಆ್ಯಂಡ್ ನಾನು ನಮ್ಮ ಕಂಚಿನ ಪಾತ್ರೆ ಎಲ್ಲ ತೆಗೆದಿದ್ದೀನಿ, ಬಾಕ್ಸಲ್ಲೆಲ್ಲ ಜೋಡಿಸಿಟ್ಟಿದ್ದಲ್ಲ. ಸೊ ಈ ಬಾಕ್ಸ್ನ ಇವಾಗ ತೆಗಿಬೇಕು, ಇದೆಲ್ಲ ತೊಳಿಬೇಕು, ಇದು ಬೆಂದಿಗೆ ತೊಳಿಬೇಕು. ಅದಾದಮೇಲೆ ದೇವ್ರ ಮನೆ ಎಲ್ಲ ಫುಲ್ ನೀಟಾಗಿ ತೊಳಿಬೇಕು. ಈ ಪೂರ್ತಿ ದೇವ್ರ ಮನೇನ ಧೂಳು ಎಲ್ಲ ನಾಳೆ ಧೂಳೆಲ್ಲ ತೆಗೆಯೋದನ್ನ ಮಾಡ್ತೀನಿ. ಮೇಲ್ಗಡೆ ಎಲ್ಲ ಅದು ಸ್ಟೂಲೆಲ್ಲ ಹಾಕ್ಕೊಂಡು ಮಾಡಬೇಕು. ಬಟ್ ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಬಿಡ್ತೀನಿ ಇವತ್ತೇ. ಕೆಲಸ ಜಾಸ್ತಿ ಇದೆ ಗೈಸ್. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ, ನೋಡೋಣ ಎಷ್ಟು ಗಂಟೆಗೆ ಮುಗಿಸ್ತೀನಿ ಇದನ್ನ ಅಂತ. ಇವಾಗ ಆಲ್ಮೋಸ್ಟ್ ನಾನು ತೊಳೆಯೋಕ್ಕೆ ಸ್ಟಾರ್ಟ್ ಮಾಡೋದು 10 ಗಂಟೆ ಆಗುತ್ತೆ. ಯಾಕಂದರೆ ಮತ್ತೆ ಇವಾಗ ಮೇಲ್ಗಡೆ ಹೋಗಿ ಸಿಂಬಾಗೆ ತಿನ್ನಿಸ್ಬೇಕಂತೆ. ಸೊ ಅವನಿಗೆ ತಿನ್ನಿಸಿ ನಾನು ಕೆಳಗಡೆ ಬಂದು ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ 10 ಗಂಟೆ, ನನ್ನ ಪ್ರಕಾರ ಮುಗಿಸೋ ಅಷ್ಟರಲ್ಲಿ 12 ಗಂಟೆ ಆಗುತ್ತೆ. ಸೊ 2 ದಿವಸನೂ ನನಗೇನಪ್ಪ ಅಂದರೆ ನಾಳೆ ನಾನು ಜಾಸ್ತಿ ನಿದ್ದೆಗೆಡೋಕ್ಕೆ ಇಷ್ಟ ಇಲ್ಲ. ನನಗೆ ನಾಳೆ ಒಂದು ಸ್ವಲ್ಪ ರೆಸ್ಟಲ್ಲಿದ್ದರೆ ನಾಡಿದ್ದು ಹಬ್ಬದ ದಿವಸ ಒಂದು ಸ್ವಲ್ಪ ಜೋಶ್ ಇರುತ್ತೆ. ನಾನು ನಾಳೆ ಹೆವಿ ಏನಾದರೂ ಕೆಲಸ ಆ ಥರ ಮಾಡ್ಕೊಂಬಿಟ್ರೆ ಮತ್ತು ಹಬ್ಬದ ದಿವಸ ನನಗೆ ಫುಲ್ ಸಿಕ್ಕಾಪಟ್ಟೆ ಒಂಥರ ಸುಸ್ತಾಗಿಬಿಡ್ತೀನಿ. ಬಟ್ ನನಗೆ ಅದಿಷ್ಟ ಇಲ್ಲ. ರಾತ್ರಿ ಹಬ್ಬ ಚೆನ್ನಾಗಿ ಮಾಡಬೇಕು ನಾನು, ಸಂಜೆ ಬೆಳಗ್ಗೆ ಎಲ್ಲ ಪ್ರತಿಯೊಂದು ತುಂಬ ಚೆನ್ನಾಗಿ ಮಾಡಬೇಕು. ಆ್ಯಂಡ್ ನಾಳೆ ಸಂಜೆ ನಾನು ಫುಲ್ ಸೆಟಪ್ ಮಾಡಿಬಿಡಬೇಕು. ಶುಕ್ರವಾರ ಬೆಳಗ್ಗೆ 5:15 4 ಗಂಟೆಗೆ ಎದ್ದುಬಿಟ್ಟು ಎಲ್ಲನೂ ರೆಡಿ ಮಾಡಿಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ ಕಳಶ ಸ್ಥಾಪನೆ, ಪ್ರಾಣ ಸ್ಥಾಪನೆ ಮಾಡಿ ಪೂಜೆ ಮಾಡಬೇಕು. ಆ ಥರ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಗೈಸ್. ನೋಡೋಣ ಏನೇನಾಗುತ್ತೆ, ಹೇಗಾಗುತ್ತೆ ಅಂತ. ಸೊ ಬನ್ನಿ ಇವಾಗ ಫಸ್ಟು ಹೋಗ್ಬಿಟ್ಟು ತಿನ್ನಿಸ್ಕೊಂಡು ಮತ್ತೆ ಬಂದು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಗೂ ಮೇಲ್ಗಡೆ ಬಂದಮೇಲೆ ಒಂದು ಸ್ವಲ್ಪ ಹಿಟ್ಟನ್ನು ಕೂಡ ಮಿದ್ದಿಟ್ಬಿಡೋಣ ಅಂತ ಹೇಳಿಬಿಟ್ಟು ಅಗ್ಯಾರದು ಈ ಒಂದು ಸ್ಟ್ಯಾಂಡ್ ಮಿಕ್ಸರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದರಿಂದಂತೂ ಕೆಲಸ ತುಂಬಾ ಈಸಿ ಆಗುತ್ತೆ ಗೈಸ್. ಆರಾಮಾಗಿ ನಾನು ಗೋಧಿ ಹಿಟ್ಟೆಲ್ಲ ಇದರಲ್ಲೇ ಮಿತ್ಕೊಂಡ್ಬಿಡ್ತೀನಿ. ಬಿಕಾಸ್ ಇವಾಗ ನಾನು ಚಪಾತಿ ಮಾಡಬೇಕು ಅಂದರೆ ನಾನು ಕೆಳಗಡೆ ಮನೆಗೂ ಮಾಡ್ತೀನಿ, ಅಥವಾ ಲಚ್ಚು ಮಾಡಬೇಕು ಅಂದ್ರೂ ಕೂಡ ನಮಗೂ ಕೂಡ ಮಾಡ್ತಾಳಲ್ವ. ಸೊ ಒಂದೇ ಸತಿ ಒಟ್ಟಿಗೆ ಜಾಸ್ತಿ ಚಪಾತಿ ಹಿಟ್ಟು ಮಿಡಿಬೇಕು ಅಂದರೆ ನನಗೂ ಕೂಡ ಟೈಮ್ ತೊಗೊಳುತ್ತೆ. ಆ್ಯಂಡ್ ಈ ಬಿಸಿ ಸ್ಕೆಡ್ಯೂಲಲ್ಲಿ ನಂಗೆ ಆಗಲ್ಲ ಅಂತ ಹೇಳಿಬಿಟ್ಟು ಈ ಒಂದು ಅಗ್ಯಾರದು ಸ್ಟ್ಯಾಂಡ್ ಮಿಕ್ಸರ್ನ ಯೂಸ್ ಮಾಡ್ತೀನಿ. ತುಂಬಾ ನೀಟಾಗಿ ಚಪಾತಿ ಹಿಟ್ಟನ್ನು ಮಿದಿಯುತ್ತೆ. ನಾನು ಸಾಕಷ್ಟು ಸತಿ ಇದನ್ನು ಯೂಸ್ ಮಾಡಿರೋ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದರದ್ದು ಲಿಂಕ್ ಏನಾದರೂ ಬೇಕು ಅಂದರೆ ನಾನು ಟ್ಯಾಗ್ ಮಾಡಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಬಟ್ ತುಂಬಾ ಹೆಲ್ಪ್ಫುಲ್, ಬ್ಯುಸಿ ಸ್ಕೆಡ್ಯೂಲ್ ಇರೋರಿಗೆ, ಸ್ಪೆಷಲಿ ವರ್ಕಿಂಗ್ ವುಮೆನ್ಸ್ಗಂತೂ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಕೈಯಿಂದ ಹಿಟ್ಟು ಮಿದಿಯೋದು ಕಷ್ಟ ಅನ್ನೋರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ.
ಐ ನೋ ತುಂಬ ಜನಕ್ಕೆ ತುಂಬ ಥರದ ಕ್ವೆಶನ್ಸ್ ಇರುತ್ತೆ. ಇನ್ಫ್ಯಾಕ್ಟ್ ನನಗೆ ಲಾಸ್ಟ್ ವೀಡಿಯೋನಲ್ಲಿ ಕೂಡ ತುಂಬ ಜನ ಹೇಳಿದ್ರಿ ದಟ್ ತುಂಬ ಲೇಟ್ ಆಯಿತು ಅಂತ ಅನ್ನಿಸ್ತಿಲ್ವ ನಿಮಗೆ ವೀಡಿಯೋ ಹಾಕಿದ್ದು ಅಂತ. ಡೆಫಿನೆಟ್ಲಿ ಲೇಟ್ ಆಯಿತು ಅಂತ ಅನ್ನಿಸ್ತಿದೆ. ಬಟ್ ಏನು ಮಾಡಲಿ, ನನಗೂ ತುಂಬಾ ಕೆಲಸ ಇರುತ್ತೆ. ಇಬ್ಬರು ಮಕ್ಕಳನ್ನ ಹ್ಯಾಂಡಲ್ ಮಾಡಿಕೊಂಡು ಮಾಡೋದು. ನಾನು ಪ್ರತಿ ಸತಿ ಎಕ್ಸ್ಕ್ಯೂಸ್ ಕೊಡ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಬಟ್ ಇರೋ ಫ್ಯಾಕ್ಟ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಅವರಿಬ್ಬರನ್ನ ಕರ್ಕೊಂಡು ನಾನು ಮನೆ ಕೆಲಸನೂ ಮಾಡಿಕೊಂಡು, ಬಿಕಾಸ್ ನಾನೊಬ್ಬರು ಹೌಸ್ ವೈಫ್ ಕೂಡ, ಒಂದು ಕಾಂಟೆಂಟ್ ಕ್ರಿಯೇಟರ್ ಜೊತೆಗೆ ಐ ಆಮ್ ಆಲ್ಸೋ ಆನ್ ಹೌಸ್ ವೈಫ್. ಸೊ ಮನೇನೂ ನೋಡಬೇಕು, ಗಂಡ ಮಕ್ಕಳು, ಮತ್ತು ಇವಾಗ ಸ್ವಂತ ಮನೆ ಅಂತ ಮಾಡ್ಕೊಂಡಿದ್ದೀವಿ. ಸೊ ಆ ಮನೆ ಮೇಂಟೆನೆನ್ಸ್ ಪ್ರತಿಯೊಂದನ್ನು ಕೂಡ ನೋಡ್ಕೋಬೇಕು. ಸೊ ಈ ನಡುವೆ ನನಗೆ ಸ್ವಲ್ಪ ತಡ ಆಗ್ತಿದೆ. ಖಂಡಿತ ಅದು ಒಂದು ಎಕ್ಸ್ಕ್ಯೂಸ್ ಅಂತ ನನಗೂ ಫೀಲ್ ಆಗ್ತಿದೆ. ಈ ಥರ ಎಕ್ಸ್ಕ್ಯೂಸ್ ನಾನು ಕೊಡಬಾರ್ದು. ಬೀಯಿಂಗ್ ಅ ಕಾಂಟೆಂಟ್ ಕ್ರಿಯೇಟರ್ ನಾನು ಕೂಡ ಕನ್ಸಿಸ್ಟೆಂಟ್ ಆಗಿರಬೇಕು ಅಂತಲೂ ನಂಗೆ ಅನ್ನಿಸ್ತಿದೆ. ಬಟ್ ಐ ಆಮ್ ರಿಯಲಿ ಸಾರಿ. ಬಟ್ ಆದಷ್ಟು ಇನ್ನು ಮುಂದೆ ನಾನು ಕನ್ಸಿಸ್ಟೆಂಟ್ ಆಗಿರೋದಕ್ಕೆ ಟ್ರೈ ಮಾಡ್ತೀನಿ. ಸಾಕಷ್ಟು ಸತಿ ಹೇಳಿ ಕೂಡ ನೀವು ಮತ್ತೆ ಅದೇ ಹೇಳ್ತೀರಾ ಸುಪ್ರಿಯಾ ಅಂತ ಅನ್ಕೋಬೋದು. ಬಟ್ ಡೆಫಿನೆಟ್ಲಿ ಇನ್ನು ಮುಂದೆ ಆದಷ್ಟು ಕನ್ಸಿಸ್ಟೆಂಟಾಗಿ ಎಲ್ಲ ವೀಡಿಯೋಸು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏನಪ್ಪ ಅಂದರೆ ನನ್ನ ಫ್ಯಾಮ್ಲಿನಲ್ಲೂ ಇವಾಗ ನಾನು ಕೆಲವೊಂದು ದಿವಸ ಹೊರಗಡೆ ಹೋಗೋದಿರುತ್ತೆ. ನನಗೂ ಕೂಡ ಫಂಕ್ಷನ್ಸ್ ಅಂತ ಇರುತ್ತೆ. ಮಕ್ಕಳಿಗೆ ಕೆಲವೊಮ್ಮೆ ಬರೀ ನನ್ನ ಟೈಮ್ ಅಂತ ಬೇಕಾಗಿರುತ್ತೆ. ಸೊ ಈ ಒಂದು ಇದರಲ್ಲಿ ನಾನು ಸ್ವಲ್ಪ ಟೈಮ್ ತೊಗೊಂಡು ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಓಕೆ ಗೈಸ್, ಸೊ ಆಯಿತು. ನಂದು ಕಂಚಿನ ಪಾತ್ರೆ ಎಲ್ಲ ತೊಳೆದು ಅಲ್ಲಿ ನೋಡಿ ನೀಟಾಗಿ ಅಲ್ಲಿ ಜೋಡಿಸ್ಬಿಟ್ಟಿದ್ದೀನಿ ತೊಳೆದ್ಬಿಟ್ಟು. ಬಟ್ ಇನ್ನೂ ನಮ್ಮ ದೇವ್ರ ಮನೆ ಒಳಗಿಂದ ಏನೂ ತೆಗ್ದಿಲ್ಲ. ಸೊ ಇನ್ನೂ ಬೆಳ್ಳಿ ಪಾತ್ರೆಗಳಿದೆ. ಬೆಳ್ಳಿ ಪಾತ್ರೆ ತುಂಬ ಇಲ್ಲ, ಸೂಪರಾಗಿದೆ. ಅದನ್ನು ಕೂಡ ತೊಳಿಲೇಬೇಕಲ್ವಾ. ಸೊ ಬೆಳ್ಳಿ ಪಾತ್ರೆ ಟೈಮ್ ಆಲ್ರೆಡಿ ಎಷ್ಟು ಗೊತ್ತಾ? ಟೈಮ್ ನೋಡಿ, ಆಲ್ರೆಡಿ 12:13 ಆ್ಯಂಡ್ ರೋಡ್ ಫುಲ್ಲು ಖಾಲಿ ಹೊಡಿತಾ ಇದೆ. ನನಗಿನ್ನೂ ಬೆಳ್ಳಿ ಪಾತ್ರೆ ಒಂದು ಮುಗಿಸ್ಬಿಟ್ರೆ ಇನ್ನು ದೇವ್ರ ಮನೆಯದು ಕ್ಲೀನಿಂಗ್ ಎಲ್ಲ ನಾಳೆ ಮಾಡ್ಕೊತೀನಿ. ಬಿಕಾಸ್ ಡಸ್ಟಿಂಗ್ ಮಾಡಬೇಕು, ಫುಲ್ಲು ಗೋಪುರ ಎಲ್ಲ ಡಸ್ಟಿಂಗ್ ಮಾಡಬೇಕು. ಸೊ ಅದು ನನಗಂತೂ ಎಟಕ್ಸಲ್ಲ. ಮೋಸ್ಟ್ ಪ್ರಾಬ್ಲಿ ಒಂದು ಗೋಪುರ ಎಟಕ್ಸುತ್ತೆ, ಇನ್ನೂ 2-3 ಅದು ಪುನೀತಂಗೆ ಎಟಕ್ಸೋದು. ಸೊ ಅವ್ರ ಹತ್ರ ಮಾಡಿಸ್ತೀನಿ. ಆ್ಯಂಡ್ ಇದು ಮುಂದೆಗಡೆ ಅಷ್ಟಲಕ್ಷ್ಮಿ ಏನು ಗೊತ್ತಾ, ಕಾರ್ವಿಂಗ್ಸ್ ಮಾಡಿಸೋದು ದೊಡ್ಡದಲ್ಲ. ಬಟ್ ಈ ಥರ ಆ್ಯಕ್ಚುಲಿ ಏನಪ್ಪ ಅಂದರೆ ವಾರಕ್ಕೆ ಒಂದು ದಿವಸನಾದರೂ ಕಾರ್ವಿಂಗ್ಸ್ ಮೇಲೆಲ್ಲ ಡಸ್ಟಿಂಗ್ ಮಾಡಬೇಕು. ಇಲ್ಲಾಂದರೆ ಅದು ತುಂಬ ಧೂಳು ಕೂತ್ಕೊಳ್ಳುತ್ತೆ. ಸೊ ಜಾಸ್ತಿ ಏನು ಧೂಳಿಲ್ಲ, ನೀವು ನೋಡ್ಬೋದು. ಹತ್ತಿರದಿಂದ ತೋರಿಸ್ತೀನಿ ನೋಡಿ. ತುಂಬ ಜಾಸ್ತಿ ಏನು ಧೂಳಿಲ್ಲ, ಯಾಕಂದರೆ ನಾನು ಇದು ತೆಗೆಯೋದೇ ಇಲ್ಲ. ಈ ಬಾಲ್ಕನಿ ಡೋರ್ ತೆಗೆದ್ರೆ ತುಂಬ ಧೂಳು ಬರುತ್ತೆ. ಸೊ ಹೇಗೋ ಒಂದು ಸ್ವಲ್ಪ ಒರೆಸ್ಕೊಂಡು ಎಲ್ಲ ಮಾಡ್ತೀನಿ. ಇವಾಗ ಫಸ್ಟು ಬೆಳ್ಳಿ ಪಾತ್ರೆ ಕೆಲಸ ಮುಗ್ದೋಗ್ಬಿಟ್ರೆ ದೇವ್ರ ಪಾತ್ರೆಗಳು ಎಲ್ಲ ಅದೊಂದು ದೊಡ್ಡ ಕೆಲಸ ಮುಗ್ದಂಗೆ. ನೆಕ್ಸ್ಟ್ ಏನು ಮಿಕ್ಕಿದೆಲ್ಲ ಮಾಡ್ಕೊಂಬಿಡ್ಬೋದು. ಸೊ ಒಂದು 10 ನಿಮಿಷ ರೆಸ್ಟ್ ಮಾಡ್ತೀನಿ. ಮೇಘನ ಕಾಲಲ್ಲಿದ್ದಾರೆ. ಅವರು ಪಾಪ ಬಟ್ಟೆ ಒಣಗಾಕ್ತಾ ಇದ್ದಾರೆ. 12 ಗಂಟೆಯಲ್ಲಿ ಬಟ್ಟೆ ಒಣಗಾಕ್ತಾ ಇದ್ದಾರೆ. ಅವ್ರದ್ದಾಯಿತು ಎಲ್ಲ ತೊಳೆದು. ಅವರು 6:45 ಸ್ಟಾರ್ಟ್ ಮಾಡಿದ್ರು. ನಾನು ಸ್ಟಾರ್ಟ್ ಮಾಡಿದ್ದೆ ಒಂದು ಸ್ವಲ್ಪ ಲೇಟ್, ಯಾಕಂದರೆ ನಾನು ಅಡುಗೆ ಮಾಡಿ ನನ್ನ ಮಕ್ಳಿಗೆ ತಿನ್ನಿಸಿ, ಅವ್ನು ದೊಡ್ಡೊಂದು ಎಕ್ಸಾಮ್ ಇದೆ ನಾಳೆ. ಸೊ ಅವನಿಗೆ ಓದಿಸಿ, ಅಯ್ಯಪ್ಪ ಹೋಗತ್ತಾಗಿ ಸಾಕಾಯ್ತು ನನಗೆ. ಬನ್ನಿ ತೋರಿಸ್ತೀನಿ ನನ್ನ ಮಿಂಚಿಸಿರೋವಂಥ ಕಂಚಿನ ಪಾತ್ರೆಗಳು. ನೋಡಿ ಗಾಯ್ಸ್, ಹೆಂಗೆ ಮಿಂಚಿಸಿದ್ದೀನಿ ನೋಡಿ ಗಾಯ್ಸ್. ಸಕ್ಕದಾಗಿ ಮಿಂಚಿಸಿದ್ದೀನಿ. ಇದು ನಮ್ಮ ಬಿಂದಿಗೆ ಹೆಂಗಿತ್ತು ಗೊತ್ತಾ ಮೇಘನ? ಫುಲ್ ಕಪ್ಪಗಿತ್ತು ಬಿಂದಿಗೆ. ತೊಳೆದಿಟ್ಟಿರೋ ಬಿಂದಿಗೆನೂ ಕಪ್ಪಗಾಗ್ಬಿಟ್ಟಿತ್ತು ಫುಲ್ಲು. ಇದು ನನ್ನ ಈ ಕಂಚಿನ ಪಾತ್ರೆ ತೊಳೆದ್ರೆ ಏನು ಗೊತ್ತಾ, ಒಂಥರ ಚಿನ್ನದ ಪಾತ್ರೆ ಥರ ಕಾಣಿಸುತ್ತೆ ಅಲ್ವಾ? ಸಕ್ಕದಾಗಿ ತೊಳೆದಿದ್ದೀನಿ ಗೈಸ್. ನನಗೆ ತುಂಬ ಖುಷಿ ಆಗ್ತಿದೆ. ಅಮ್ಮ, ಇದು ನೋಡಿ ನಮ್ಮ ಹಸು ಕರು. ತುಂಬ ಜನ ಇಷ್ಟಪಡುವಂಥ ನನ್ನ ಹಸು ಕರುನ ಕೂಡ ಮಿಂಚಿಸ್ಬಿಟ್ಟಿದ್ದೀನಿ. ಆ್ಯಂಡ್ ಇದು ನೋಡಿ, ಇದನ್ನು ಟ್ಯಾನ್ ಫುಲ್ ಮಿಂಚಿಂಗ್. ಇವಾಗ ನೆಕ್ಸ್ಟು ನಮ್ಮ ಬೆಳ್ಳಿ ಪಾತ್ರೆ ತೊಳೆಯುವ ಸಮಯ. ಓಕೆ ಗೈಸ್, ಸೊ ಇವಾಗ ನಾನು ಬೆಳ್ಳಿ ಪಾತ್ರೆ ಎಲ್ಲ ತೆಗೆದಿದ್ದಾಯಿತು. ಇಲ್ಲಿಟ್ಟಿದ್ದೀನಿ. ಆ್ಯಂಡ್ ಒಂದು 2 ನಿಮಿಷ ಕುತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೀಗೆ ಕುತ್ಕೊಂಡಿದ್ದೀನಿ. ಮೇಘನ ಕೂಡ ಮಲ್ಕೊಂಡ್ರು ಅನ್ಕೋತೀನಿ. ಫೋನ್ ಸ್ವಿಚ್ ಆಫ್ ಆಯಿತು ನಂದು. ಸೊ ಚಾರ್ಜಿಂಗ್ ಹಾಕ್ಬಿಟ್ಟು ಬಂದು ಕುತ್ಕೊಂಡಿದ್ದೀನಿ. ಇನ್ನೂ ಎಷ್ಟು ಕೆಲಸ ಇದೆ ಗೊತ್ತಾ ನನಗೆ. ಒಂದು ವೀಡಿಯೋ ಎಡಿಟಿಂಗ್ ಮಾಡಿದೆ, ಬಿಕಾಸ್ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕ್ತಾಯಿದ್ದೀನಿ. ಯಾಕಂದರೆ ಆಮೇಲೆ ವರಮಹಾಲಕ್ಷ್ಮಿ ಬ್ಲಾಗ್ ಲೇಟ್ ಆಗಬಾರ್ದು ಅಂತ. ಆ್ಯಂಡ್ ಅದು ಅಲ್ಲದಂತೆ ಬೆಳಗ್ಗೆ 5 ಗಂಟೆಗೆ ಎದ್ದು ವೀಡಿಯೋ ಎಡಿಟಿಂಗ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ಬೆಳಗ್ಗೆ 5 ಗಂಟೆಗೆ ಎದ್ದು ನಾನು ಮಡಿವಾಳ ಮಾರ್ಕೆಟ್ಗೆ ಹೋಗಲೇಬೇಕು. ಅಲ್ಲಿಂದ ಹೂವು ತೊಗೊಂಬರಲೇಬೇಕು. ಸೊ ಅದೊಂದು ಪ್ರೆಷರ್ ಬೇರೆ ಇದೆ ಇವಾಗ ನನಗೆ.
ಆ್ಯಂಡ್ ಹೋಗೋ ಅಷ್ಟರಲ್ಲಿ ನಾನು ಲಕ್ಷಿತ್ಗೂ ಕೂಡ ಒಂದು ಸ್ನ್ಯಾಕ್ಸ್ ಬಾಕ್ಸ್ ಆಗಲಿ ಒಂದು ಲಂಚ್ ಬಾಕ್ಸ್ ಆಗಲಿ ಪ್ರಿಪೇರ್ ಮಾಡಿರಬೇಕು. ಒಂದು ಮೇನ್ ಏನಾದರೂ ಪುನೀತ್ ಬೇಕಾದರೆ ಇಡ್ಲಿ ತೊಗೊಂಬಂದು ತಿನ್ಸಂದರೆ ತಿನ್ನಿಸ್ಬಿಡ್ತಾರೆ, ಬಟ್ ಬೇರೆದೆಲ್ಲ ಐಟಮ್ಸ್ ಎಲ್ಲ ನಾನು ಪ್ಯಾಕ್ ಮಾಡಿಬಿಡಬೇಕು. ಒಂದು ಅಮ್ಮ ನಂಗೆ ಸಾಕಾಗ್ತದೆ ಗೈಸ್. ಹೆಣ್ಣಿನ ಜೀವನ ತುಂಬ ಕಷ್ಟ, ನಿಜ ಹೇಳ್ತೀನಿ. ನಂಗೆ ಒಂದೊಂದು ಸತಿ ಅನಿಸುತ್ತೆ ಒಳ್ಳೇದಾಯ್ತು ಬಿಡು ತೆಗೆ ಹೆಣ್ಮಗು ಹುಟ್ಟಲಿಲ್ಲ ನನಗೆ ಅಂತ. ಯಾಕಂದರೆ ಹೆಣ್ಮಕ್ಳಿಗೆ ಎಷ್ಟು ಕೆಲಸ ಸಾಕಾಗ್ಬಿಡುತ್ತೆ. ಗಂಡ್ಮಕ್ಳು ನೋಡಿ ಆರಾಮಾಗಿ ನಿದ್ದೆ ಮಾಡ್ತಾಯಿದ್ದಾರೆ, ಹೆಣ್ಮಕ್ಳು ನೋಡಿ ಹಬ್ಬ ಮಾಡಬೇಕು, ಎಲ್ಲನೂ ನೀಟಾಗಿ ಮಾಡಬೇಕು, ಎಲ್ಲ ಚೆನ್ನಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ಲೇಟ್ ನೈಟ್ ಆದ್ರೂ ಉಜ್ತಾನೇ ಇದ್ದೀನಿ ಇನ್ನೂ ನಾನು. ಸೊ ಇದು ನನ್ನ ಬೆಳ್ಳಿಯ ಪಾತ್ರೆ ನೋಡಿದೆ. ಯಾಕಮ್ಮ ಆ ಕಡೆ ತಿರ್ಕೊಂಡಿದ್ದೀರಾ? ಬೆಳ್ಳಿ ಪಾತ್ರೆನೂ ಎಲ್ಲ ನೀಟಾಗಿ ವಾಶ್ ಮಾಡಬೇಕು ಗೈಸ್. ಬೆಳ್ಳಿ ಪಾತ್ರೆ ತುಂಬ ಜಾಸ್ತಿ ಏನಿಲ್ಲ, ಸುಮಾರಾಗಿದೆ ನನ್ನ ಹತ್ರ ಅಷ್ಟೇ. ಓಕೆ, ಬಟ್ ಕೆಲಸ ಜಾಸ್ತಿ ಇದೆ ಇವಾಗ. ಏನು ಮಾತಾಡ್ತಾಯಿದ್ದೀನಿ ನನಗೆ ಅರ್ಥ ಆಗ್ತಾಯಿಲ್ಲ. ನಿದ್ದೆನಲ್ಲಿ ಏನೋ ಒಂದು ವಟ ಅಂತ ಇದ್ದೀನಿ, ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನಾಳೆ ಬಂದ್ಬಿಟ್ಟು ತುಂಬ ಕೆಲಸ ಇದೆ. ನಾಳೆ ಒಂದು ಇನ್ಸ್ಟೆಂಟ್ ಹೆಲ್ಪ್ನ ಬುಕ್ ಮಾಡ್ಕೊಂಬಿಟ್ಟಿದ್ದೀನಿ. ಇನ್ನೊಂದು ಇನ್ಸ್ಟೆಂಟ್ ಹೆಲ್ಪ್ನ ಬುಕ್ ಮಾಡಬೇಕು, ಬಿಕಾಸ್ ನಾನು ಇನ್ಸ್ಟೆಂಟ್ ಹೆಲ್ಪ್ ಬುಕ್ ಮಾಡಿರೋದು ನಮ್ಮ ಮನೆ ಕ್ಲೀನಿಂಗ್ಗೆ. ಇನ್ನೊಂದು ಇನ್ಸ್ಟೆಂಟ್ ಹೆಲ್ಪ್ನ ಬುಕ್ ಮಾಡಿಬಿಟ್ಟು ಇಡೀ ಫುಲ್ ಬಿಲ್ಡಿಂಗ್ದು ಕ್ಲೀನಿಂಗ್ ಮಾಡಿಸ್ಬೇಕು. ಯಾಕಂದರೆ ನಾವು ವಾರಕ್ಕೆ 2 ದಿನ ಅಥವಾ 3 ದಿನ ಬಿಲ್ಡಿಂಗ್ನ ಕಂಪ್ಲೀಟಾಗಿ ನೀಟಾಗಿ ಒರೆಸಿ ಗುಡಿಸಿ ಎಲ್ಲನೂ ಈ ರೇಲಿಂಗ್ಸ್ ಎಲ್ಲನೂ ಕೂಡ ಒರೆಸ್ಕೊಂಡು ಹೋಗ್ತಾರೆ. ಸೊ ಒಂದು 2 ಅವರ್ಸಿಗೆ ಬುಕ್ ಮಾಡಿಬಿಡ್ತೀವಿ, ಎಲ್ಲ ನೀಟಾಗಿ ಮಾಡಿಬಿಟ್ಟು ಹೋಗ್ತಾರೆ. ಸೊ ಫ್ರೈಡೇ ನಾವು ಮಾಡಿಸೋದಿಲ್ಲ, ಫ್ರೈಡೇ ಬೇಡ ಅಂತ, ಬಿಕಾಸ್ ಹಬ್ಬದ ದಿವಸ ಏನು ಚೆನ್ನಾಗಿರಲ್ಲ ಅದು ಗುಡಿಸೋದು ಒರೆಸೋದು ಕೆಳಗಡೆ ಪಾರ್ಕಿಂಗ್ ಎಲ್ಲ ತೊಳೆಸೋದು. ಸೊ ಥರ್ಸ್ಡೇನೇ ನಾಳೆನೇ ಮಾಡ್ಕೊಂಬಿಡೋಣ ಅಂತ. ನಾಳೆ ಇವತ್ತೇ ಆಗಲೇ 12 ಗಂಟೆ ಆಗೋಯ್ತು ಗೈಸ್. 12:55, 1 ಗಂಟೆ ಅಂತ ಹತ್ತತ್ರ ಆಯಿತು. ಅಯ್ಯಪ್ಪ, ನಾನು ಇದು ಮುಗಿಸಿ 1-2 ಅವರ್ ನಿದ್ದೆ ಮಾಡಬಾರ್ದ ನಾನು? ನೋವು ಬರ್ತಿದೆ ಅಲ್ಲಿ. ಏನಪ್ಪ ಅಂದರೆ ಅಲ್ಲಿ ಕೆಳಗಡೆ ಬಕ್ಕೊಂಡು ತೊಳಿಬೇಕಾ, ಸಖತ್ ನೋವು ಬರ್ತಿದೆ. ಬಗ್ಗು ಎದ್ದು ಎಲ್ಲ ಮಾಡಿ ಅಷ್ಟು ನೋಡಿ ಅಷ್ಟು ಐಟಮ್ಸ್ನ ತೊಳೆದಿದ್ದೀನಿ. ಏನಾಗುತ್ತೆ ನಾನು? ಚಲೋ ಜೀ, ಕೆಲಸ ಕರೋ ಕೆಲಸ. ಅಯ್ಯಪ್ಪ, ಇದೊಂಥರ ಚೆನ್ನಾಗಿದೆ ಇಲ್ಲಿ, ಅಂದರೆ ಕುತ್ಕೊಂಡು ತೊಳೆಯೋ ಥರ ಇದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ರಾತ್ರಿ 12 ಗಂಟೆ ನೋಡಿ ಹೇಗಿದೆ ರೋಡು, ಫುಲ್ಲು ಸೈಲೆಂಟ್, ಯಾರೂ ಓಡಾಡ್ತಾ ಇಲ್ಲ. ಪಾಪ ಅಲ್ಲಿ ಒಬ್ಬರು ಸೆಕ್ಯೂರಿಟಿ ಮ್ಯಾನ್ ಮಾತ್ರ ಕಾಣಿಸ್ತಾ ಇದೆಯಾ ನಿಮಗೆ? ಇಷ್ಟೇ ಝೂಮ್ ಆಗೋದು ಇದರಲ್ಲಿ. ಹಾಗೂ ಪ್ರತಿ ಟೈಮ್ ನಮ್ಮ ಬೆಳ್ಳಿ ಪಾತ್ರೆಗಳೆಲ್ಲ ತೋರಿಸಿದಾಗ ಹೇಗೆ ಇಷ್ಟು ಮಿಂಚುತ್ತೆ ಅಂತ ಕೇಳ್ತೀರಾ. ಸೊ ನಾನು ಯೂಸ್ ಮಾಡೋದು ಬಂದು ಕೋಲ್ಗೇಟ್ ಪೌಡರ್. ಫಸ್ಟು ಲಿಕ್ವಿಡ್ ಅಂದರೆ ಇದು ರೂಪೇರಿದು ಲಿಕ್ವಿಡ್ನ ಕೂಡ ಯೂಸ್ ಮಾಡ್ತಿದ್ದೆ. ಬಟ್ ಆಮೇಲೆ ಅನಿಸ್ತು ಯಾಕೋ ಆ ಲಿಕ್ವಿಡಿಂದ ಸ್ವಲ್ಪ ಬೆಳ್ಳಿ ಪಾತ್ರೆ ಎಲ್ಲ ಹಾಳಾಗುತ್ತೇನೋ ಅಂತ ಒಂದು ಫೀಲಿಂಗಿಂದ ನಾನು ಅದನ್ನ ಯೂಸ್ ಮಾಡೋದು ಬಿಟ್ಟೆ. ಗೊತ್ತಿಲ್ಲ ಅದು ನಿಜನೋ ಇಲ್ವೋ ಅಂತ. ನಾನಿವಾಗ ಜಸ್ಟ್ ಈ ಕೋಲ್ಗೇಟ್ ಪೌಡರ್ನ ಯೂಸ್ ಮಾಡಿಕೊಂಡು ಈ ಥರ ಬೆಳ್ಳಿ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ತುಂಬಾ ನೀಟಾಗಿ ಆಗುತ್ತೆ. ಒಂದು ಸ್ವಲ್ಪ ಪ್ರೆಷರ್ ಹಾಕಿ ನೀಟಾಗಿ ಉಜ್ಜಿದ್ರೆ ನೋಡಿ ಈ ರೀತಿಯಾಗಿ ಮಿಂಚುತ್ತೆ. ಹೇಗೆ ಇಲ್ಲಿ ಪಾತ್ರೆಗಳು ತುಂಬ ಚೆನ್ನಾಗಿ ಮಿಂಚುತ್ತೆ. ಆ್ಯಂಡ್ ಈ ಒಂದು ಕಂಚಿನ ಪಾತ್ರೆಗಳೆಲ್ಲ ನಾನು ಬಂದುಬಿಟ್ಟು ಪೀತಾಂಬರಿ ಪೌಡರು ಮತ್ತು ಒಂದು ಸ್ವಲ್ಪ ಸಬೀನಾ ಪೌಡರ್ ಇದೆರಡನ್ನೂ ಮಿಕ್ಸ್ ಮಾಡಿ ಒಂದು ಡಬ್ಬಕ್ಕೆ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಆ ಪೌಡರಿಂದ ನಾನು ಕ್ಲೀನ್ ಮಾಡೋದು. ಫಸ್ಟ್ ಏನು ಮಾಡ್ತೀನಿ ಅಂದರೆ ಎಲ್ಲ ಇದು ಕಂಚಿನ ಪಾತ್ರೆಗೂ ಹುಣಸೆ ಹಣ್ಣಿನ ಇದನ್ನ ಹಾಕಿ ನೀಟಾಗಿ ಉಜ್ಜಿ ಇಟ್ಟಿರ್ತೀನಿ. ಅದಾದಮೇಲೆ ಒಂದೊಂದು ಪಾತ್ರೆಯಾಗಿ ಈ ಥರ ಪೌಡರ್ ಹಾಕ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಮತ್ತು ಈ ಥರ ಒಂದು ಕಾಟನ್ ಬಟ್ಟೆ ಅಂದರೆ ಒಂದು ಬನಿಯನ್ ಬಟ್ಟೆ ಆದರೂ ತುಂಬ ಬೆಸ್ಟು. ಸೊ ಆ ಥರ ಕಾಟನ್ ಬಟ್ಟೆನ ಇಟ್ಕೊಂಡು ಸ್ವಲ್ಪನೂ ನೀರಿಲ್ದಂತೆ ಒರೆಸ್ಕೊಂಡ್ಬಿಡ್ಬೇಕು. ಆವಾಗ ಒಂದು ಸ್ವಲ್ಪನೂ ಬೇಗ ಹಾಳಾಗೋದು ಅಥವಾ ಈ ಥರ ನೀರಿನ ಡಾಟ್ಸ್ ಆ ಥರ ಎಲ್ಲ ಏನೂ ಆಗೋದಿಲ್ಲ. ಸೊ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಂಚ್ತವೆ ಎಲ್ಲ ಪಾತ್ರೆಗಳನ್ನು ಕೂಡ. ಆ್ಯಂಡ್ ನಂದಂತೂ ಆಲ್ಮೋಸ್ಟ್ ಒಂದು 2 ಅವರ್ಸ್ ತೊಗೊಂಡು ನಾನು ಪಾತ್ರೆಗಳೆಲ್ಲನೂ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ, ದೇವ್ರ ಪಾತ್ರೆಗಳೆಲ್ಲ. ಸೊ ಹಬ್ಬಕ್ಕೆ ಒಂದು ಟೈಮ್ ಮಾಡ್ಕೊತೀವಿ. ಆ್ಯಂಡ್ ರೆಗ್ಯುಲರ್ ಡೇಸಲ್ಲಂತೂ ನಾನೇನು ಬರೀ
ದೇವ್ರ ಮನೇಲಿರುವಂಥ ಪಾತ್ರೆಗಳು ಮಾತ್ರ ಕ್ಲೀನ್ ಮಾಡ್ಕೊಳ್ಳೋದಲ್ವ. ಆ್ಯಂಡ್ ಅದಾದಮೇಲೆ ಇದು ಅದಕ್ಕಿಂತ ಮುಂಚೆ ಶೂಟ್ ಮಾಡಿರೋ ವಿಡಿಯೋ, ಬಟ್ ಇದರಲ್ಲೇ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಕಿಚನ್ನ ಕೂಡ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ನಾನು ಕಿಚನಲ್ಲಿ ನಾನ್ ವೆಜ್ ಏನೂ ಮಾಡಿಲ್ಲ. ಸೊ ಮಮ್ಮಿ ಹೇಳಿದ್ರು ನಾನ್ ವೆಜ್ ಏನೂ ಮಾಡಿಲ್ಲ ಅಲ್ವಾ, ಸೊ ಪರವಾಗಿಲ್ಲ, ಎಲ್ಲ ಪಾತ್ರೆನೂ ತೊಳಿಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅಂತ. ಬಿಕಾಸ್ ಇವಾಗ ನಾವು ರೀಸೆಂಟ್ಲಿ 1 ಮಂತ್ ಬ್ಯಾಕ್ ತಾನೇ ಶಿಫ್ಟ್ ಆಗಿದ್ದೀವಿ. ಸೊ ಆವಾಗ ಎಲ್ಲನೂ ಪಾತ್ರೆನೂ ತೊಳಿಸಿದ್ದೆ, ನೀವೇ ನೋಡಿರ್ತೀರ. ಸೊ ನಾನು ಜಸ್ಟ್ ಈ ಥರ ಮೇಲ್ಮೇಲೆಲ್ಲ ಕ್ಲೀನ್ ಮಾಡಿಕೊಂಡು ಆ್ಯಂಡ್ ಎಲ್ಲ ರೀಸ್ಟಾಕ್ ಮಾಡಬೇಕಿತ್ತು. ಸೊ ಪ್ರತಿಯೊಂದೂ ಕೂಡ ಇವಾಗ ರೀಸ್ಟಾಕ್ ಮಾಡ್ತಾಯಿದ್ದೀನಿ. ಸೊ ಐಟಮ್ಸ್ಗಳೆಲ್ಲ ನೀವು ಎಲ್ಲಿಂದ ತೊಗೊತೀರಾ? ನಾನು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡ್ಕೊತೀನಿ. ಕೆಲವೊಂದು ರೇಷನ್ ಅಂಗಡಿಯಿಂದನೂ ಕೂಡ ತೊಗೊಂಬರ್ತೀನಿ. ಟೈಮ್ ಸಿಕ್ಕಿದ್ರೆ ಡಿಮಾರ್ಟ್ಗೂ ಹೋಗ್ಬಿಟ್ಟು ನಾನು ಗ್ರಾಸರೀಸ್ ಎಲ್ಲನೂ ಕೂಡ ತೊಗೊಂಬರ್ತೀನಿ. ಆ್ಯಂಡ್ ತುಂಬ ಜನ ನನಗೆ ಹೋಮ್ ಟೂರ್, ಕಿಚನ್ ಟೂರ್ ಹೇಗೆಲ್ಲ ಸೆಟಪ್ ಮಾಡಿದ್ದೀನಿ ಪ್ರತಿಯೊಂದನ್ನು ಕೂಡ ಕೇಳ್ತಾ ಇದ್ದೀರಾ. ಸೊ ಆದಷ್ಟು ಬೇಗ ಲಿಟ್ರಲಿ ಈ ಒಂದು ವರಮಹಾಲಕ್ಷ್ಮಿ ವೀಡಿಯೋಸ್ ಮುಗಿದ್ಮೇಲೆ ನಾನು ಹೋಮ್ ಟೂರ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಒಂದು ಸ್ವಲ್ಪ ಈ ವರಮಹಾಲಕ್ಷ್ಮಿದು ಏನು ನಾನು ಹೇಗೆಲ್ಲ ಮಾಡಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋ ಒಂದು ಆಸೆ ಅಷ್ಟೇ. ಸೊ ಪ್ರತಿಯೊಂದನ್ನು ಕೂಡ ಡೀಟೇಲಾಗಿ ಶೇರ್ ಮಾಡ್ತಾಯಿದ್ದೀನಿ. ಸೊ ದಟ್ ಇನ್ನು ನೆಕ್ಸ್ಟ್ ವಾರ ಅಥವಾ ಈ ಇಡೀ ಶ್ರಾವಣ ಮಾಸದಲ್ಲಿ ಬರುವಂಥ 2ನೇ ವಾರ, 3ನೇ ವಾರ ಹಾಗೂ 4ನೇ ವಾರ ಕೂಡ ವರಮಹಾಲಕ್ಷ್ಮಿ ಮಾಡೋರು ಇರ್ತಾರೆ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇವಾಗ ನಂದೆಲ್ಲನೂ ಕೂಡ ಗ್ರಾಸರೀಸ್ ಎಲ್ಲ ಜೋಡಿಸಿದ್ದಾಯಿತು. ಮತ್ತು ಇದು ಚಿಕ್ಕ ಬಾಟಲ್ಸ್ನ ಬಂದು ಈ ರೀತಿಯಾಗಿ ಸ್ಟ್ಯಾಂಡ್ ತೊಗೊಂಡಿದ್ದೆ, ನಮ್ಮ ಹಳೆ ಮನೆಯಲ್ಲೇ ತೊಗೊಂಡಿದ್ದೆ ನಾನು ಇದನ್ನ. ಸೊ ಅವಾಗ ನಾನು ಕ್ಯಾಬಿನೆಟ್ಸ್ ಒಳಗಡೆ ಇಟ್ಟಿದ್ದೆ, ಇವಾಗ ಬಂದು ಹೊರಗಡೆನೇ ಇಟ್ಟಿದ್ದೀನಿ. ಬಿಕಾಸ್ ಮೇಲ್ಗಡೆ ಕ್ಯಾಬಿನೆಟ್ಸ್ ಆ ಥರ ಏನೂ ಮಾಡಿಸ್ಕೊಂಡಿಲ್ಲಲ್ಲ. ಸೊ ಗೈಸ್ ನೋಡ್ಬೋದು, ಖಡಾ ಮಸಾಲೆ ಎಲ್ಲ ಇದ್ರೊಳಗೆ ಹಾಕಿಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಒಂದು 3 ಇದು ಖಾಲಿ ಇದೆ. ಒಂದು ಬಂದು ಗಸಗಸೆಗೆ, ಇನ್ನೊಂದು ಬಂದು ಸೋಡಾಗೆ, ಇನ್ನೊಂದು ಬಂದು ಶಾಯಿ ಜೀರಾ. ಸೊ ಅದು 3 ಬಾಕಿ ಇದೆ. ಇನ್ನು ಮಿಕ್ಕಿದೆಲ್ಲನೂ ಇದ್ರೊಳಗೆ ಹಿಂಗೆ ತುಂಬಿಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿದ್ರೆ ಸೊ ಇದೆಲ್ಲ ಬಂದು ನನ್ನ ಡ್ರೈ ಫ್ರೂಟ್ಸ್ ಬಾಕ್ಸಸ್. ಈ ಥರ ಲಿಡ್ ಇರೋದು, ಈ ಥರ ಇದು ಬಂದು ಡ್ರೈ ಫ್ರೂಟ್ಸ್. ಇದರೆಲ್ಲ ಫುಲ್ ಡ್ರೈ ಫ್ರೂಟ್ಸ್ ಇಟ್ಟಿದ್ದೀನಿ ನನ್ನ ಮಗನಿಗೋಸ್ಕರ, ಚಿಕ್ಕವನಿಗೋಸ್ಕರ. ಆ್ಯಂಡ್ ಇದ್ರೊಳಗೊಳಗೆಲ್ಲ ಸ್ವಲ್ಪ ಕಾಳುಗಳು ಎಲ್ಲ, ಅಂದರೆ ಒಂದು ಅರ್ಧ kg ಇದರಲ್ಲಿ, 1 kg ಮೇಲಿರೋವೆಲ್ಲ ಇದರಲ್ಲಿ ಈ ಥರ ಮಾಡಿಟ್ಟಿದ್ದೀನಿ. ಸೊ ಇದೆಲ್ಲ ತೊಗರಿಬೇಳೆ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಮತ್ತು ಇದು ಬಂದು ಮಿಕ್ಸ್ ಬೇಳೆ. ಆ್ಯಂಡ್ ಇದು ಬಂದು ಮಸಾಲಾಸ್. ಇದು ಬಂದು ಚಿಲ್ಲಿ ಪೌಡರ್, ಗರಂ ಮಸಾಲ ಪೌಡರ್ ಮತ್ತು ಕೊರಿಯಂಡರ್ ಪೌಡರ್. ಸೊ ಈ ಪೌಡರ್ಗಳು ಈ ರೀತಿಯಾಗಿ ಜೋಡಿಸಿದ್ದೀನಿ. ಮತ್ತು ಉಪ್ಪು ಬಂದು ಇದರಲ್ಲಿರುತ್ತೆ. ಆ್ಯಂಡ್ ಇದು ಬಂದು ಒಂದು ಸಕ್ಕರೆ, ಇನ್ನೊಂದು ಕಾಫಿ ಮತ್ತು ಟೀ ಪುಡಿ. ಈ ರೀತಿಯಾಗಿ ನನ್ನ ಗ್ಲಾಸ್ ಐಟಮ್ಸ್ಗಳಿದ್ದಾವೆ. ಓಕೆ, ಬನ್ನಿ ಜೋಡಿಸೋಣ ಇವಾಗ. ಸೊ ಮೇಲ್ಗಡೆ ಒಂದು 2 ಐಟಮ್ಗಳು ಹಾಗೆ ಬಿಟ್ಬಿಟ್ಟಿದ್ದೀನಿ, ಅದು ತುಂಬಿದೆ ಮುಂಚೆನೆ. ಫಸ್ಟ್ ಇಲ್ಲಿಂದಲೇ ಜೋಡಿಸ್ಕೊಂಡು ಹೋಗ್ಬಿಡ್ತೀನಿ. ಏನು ಗೊತ್ತಾ, ಗ್ಲಾಸ್ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಒಂದು ಸ್ವಲ್ಪ ಡೆಫಿನೆಟ್ಲಿ ಕೇರ್ಫುಲ್ಲಾಗಿ ಇರಲೇಬೇಕು. ಬಟ್ ಸ್ಟೀಲ್ ಯೂಸ್ ಮಾಡಿದ್ರೂ ಒಂಚೂರು ಕೇರ್ಫುಲ್ಲಾಗಿ ತೆಗಿತೀವಿ. ಇದರಲ್ಲಿ ಇನ್ನೊಂದು 10% ಜಾಸ್ತಿ ಕೇರ್ಫುಲ್ಲಾಗಿರಬೇಕಾಗುತ್ತೆ ಅಷ್ಟೇ. ಸೊ ಇಲ್ಲಾಂದರೆ ಕೆಳಗೆ ಬಿದ್ದರೆ, ಸ್ಟೀಲ್ ಆದರೆ ದೊಂಕಂಪಂಕ ಆಗುತ್ತೆ, ಇದಾದರೆ ಚೂರು ಆಗುತ್ತೆ. ವರಮಹಾಲಕ್ಷ್ಮಿ ಹಬ್ಬ ಅಂತ ಸ್ಟಾರ್ಟ್ ಆಗಿದ ತಕ್ಷಣವೇ ಫಸ್ಟು ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀವಿ. ಸ್ಪೆಷಲಿ ಶ್ರಾವಣ ಮಾಸ ಸ್ಟಾರ್ಟ್ ಆಗ್ತಿದ್ದಂಗೆ ಕ್ಲೀನಿಂಗ್ ಸ್ಟಾರ್ಟ್ ಆಗಿರುತ್ತೆ. ಸೊ ನಮ್ಮ ಮನೇಲೂ ಕೂಡ ಅಷ್ಟೇ, ನಾನು ಟೈಮ್ ಸಿಕ್ಕಿದಾಗ ಕ್ಲೀನಿಂಗ್ ಕೂಡ ಮಾಡ್ತಾಯಿದ್ದೆ. ಸೊ ಇವಾಗ ನಿಮಗೆ ಗೊತ್ತಾಗಿರುತ್ತೆ ಅಂದ್ಕೊತೀನಿ ಏನಕ್ಕೆ ಪ್ರತಿಯೊಂದು ವೀಡಿಯೋಸು ಲೇಟ್ ಆಗುತ್ತೆ ಅಂತ. ಹಾಗೂ ಗೈಸ್, ತುಂಬ ಜನ ಫೋಟೋಸ್ ಎಲ್ಲ ಕಳಿಸಿದ್ದೀರ ಇನ್ಸ್ಟಾಗ್ರಾಮಲ್ಲಿ. ನಿಮ್ಮ ಮನೆ ವರಮಹಾಲಕ್ಷ್ಮಿದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಪ್ರತಿಯೊಬ್ಬರು ಮನೆ ವರಮಹಾಲಕ್ಷ್ಮಿನೂ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದಾರೆ. ತುಂಬ ಖುಷಿಯಾಯಿತು ಆ ಒಂದು ಮಾತಿಗೆ ಬೆಲೆ ಕೊಟ್ಟು ನೀವು ಫೋಟೋಸ್ನ ಕಳಿಸಿರೋದು. ನಾನು ಡೆಫಿನೆಟ್ಲಿ ವರಮಹಾಲಕ್ಷ್ಮಿ ಬ್ಲಾಗ್ನ ಶೇರ್ ಮಾಡ್ಕೊಂಡಾಗ ಅದ್ರ ಜೊತೆಗೆ ನಿಮ್ಮ ಒಂದು ಫೋಟೋಸ್, ನಿಮ್ಮ ಮನೆ ವರಮಹಾಲಕ್ಷ್ಮಿನೂ ಕೂಡ ಶೇರ್ ಮಾಡ್ಕೊತೀನಿ. ನಂಗೆ ಇಷ್ಟ ಆ ಥರ ಪ್ರತಿಯೊಬ್ಬರು ಮನೆಯದೂ ವರಮಹಾಲಕ್ಷ್ಮಿ ಹೇಗೆ ಕೂರಿಸಿರ್ತಾರೆ, ಡೆಕೋರೇಷನ್ ಯಾವ ಥರ ಮಾಡಿಸಿರ್ತಾರೆ, ಅಂದರೆ ಸ್ಯಾರಿ ಯಾವ ಥರ ಉಡಿಸಿರ್ತಾರೆ, ಏನೆಲ್ಲ ತಿಂಡಿ ಮಾಡಿದ್ದಾರೆ, ಇದೆಲ್ಲ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ನನಗೆ. ಆ್ಯಂಡ್ ಹಿಯರ್ಸ್ ಫೈನಲಿ ನನ್ನ ಕಿಚನ್ ಕೂಡ ಅಷ್ಟೇ ತುಂಬ ಕ್ಯೂಟ್ ಆಗಿರುವಂಥ ಒಂದು ಪುಟ್ಟ ಕಿಚನ್ ಆಗಿರೋದ್ರಿಂದ ಬೇಗನೆ ಸೆಟಪ್ ಆಗಿದೆ. ಇದನ್ನು ಒಂದು ಸ್ವಲ್ಪ ಡೆಕೋರೇಟ್ ಮಾಡೋದಿದೆ, ಅದನ್ನು ಆದಷ್ಟು ಬೇಗನೆ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನನಗೆ ಆ್ಯಕ್ಚುಲಿ ನನ್ನ ಭಯ ಇಲ್ಲ, ಅಂದರೆ ನಾನು ಬೀಳಿಸ್ತೀನಿ ಹೊಡೆದೋಗುತ್ತೆ ಅನ್ನೋ ಭಯ ಇಲ್ಲ. ಬಟ್ ಬೇರೆ ಯಾರಾದರೂ, ಅಂದರೆ ಇವಾಗ ನನ್ನ ತಂಗಿರೇ ಆಗಲಿ ಅಥವಾ ಪುನೀತೆ ಆಗಲಿ, ಇವ್ರು ಏನಾದರೂ ಮುಟ್ಟಿದ್ರೆ ಡೆಫಿನೆಟ್ಲಿ ಅದೊಂದು ಭಯ ಇರುತ್ತೆ. ಅವಾಗ ಹೇಳ್ತಾ ಇರ್ತೀನಿ, ನಿಧಾನ ನಿಧಾನ ಅಂತ ಹೇಳ್ತಾ ಇರ್ತೀನಿ. ಒಂದು 2-3 ಐಟಮ್ ಹಾಕೋದಕ್ಕೆ ಬಾಕ್ಸ್ ಇಲ್ಲ ಗೈಸ್ ನನ್ನ ಹತ್ರ. ಮತ್ತು ಗಾಜಿನ ನಾನೇನು ಇವಾಗ ಎಕ್ಸ್ಟ್ರಾ ತೊಗೊಳಕ್ಕೂ ಹೋಗೋದಿಲ್ಲ. ನೋಡೋಣ, ಇದನ್ನ ಹಾಗೆ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಆಮೇಲೆ ಯೂಸ್ ಮಾಡಬೇಕಾದ್ರೆ ಹೊರಗಡೆ ತೆಗಿತೀನಿ ಅಷ್ಟೇ. ಸೊ ಮೇನ್ ಇದ್ದೇವೆ ಹಾಕಬೇಕಿತ್ತು ಹೆಸರುಬೇಳೆ. ಬೇರೆ ಯಾವುದಾದ್ರೂ ಸ್ಕಿಪ್ ಮಾಡಬೇಕಿತ್ತು ಅಂತ ಅನ್ನಿಸ್ತೇನೆ. ಬಟ್ ಬಿಕಾಸ್ ಹೆಸರುಬೇಳೆ ಜಾಸ್ತಿ ಯೂಸ್ ಮಾಡ್ತೀನಲ್ಲ, ಫ್ರಿಜ್ಜಲ್ಲೇ ಇಟ್ಬಿಡ್ತೀನಿ. ಆ್ಯಂಡ್ ನಮ್ಮ ಮನೆಗೆ ಶಿಫ್ಟ್ ಆದಮೇಲೆ ಇನ್ನೊಂದು ಅರ್ಧ ಡಜನ್ ತಗೋಬೇಕು. ಹಾಯ್ ಮಗನೇ. ನೀನು
ಮಸಾಲಾ ರ್ಯಾಕ್. ಸೊ ಇಲ್ಲಿ ನಾನೆಲ್ಲ ಮಸಾಲಾಸು ಸ್ಟೋರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ತುಂಬ ರಿಸ್ಕ್ ಇದೆ. ನಮ್ಮಮ್ಮ ಹೇಳ್ತಾ ಇದ್ದಾರೆ ರಿಸ್ಕು ಅಂತ, ಬಟ್ ನಾನು ತುಂಬ ಭರವಸೆ ಮೇಲೆ ಇಟ್ಟಿದ್ದೀನಿ. ಬಿಕಾಸ್ ಇದು ತುಂಬ ಸ್ಟ್ರಾಂಗ್ ಇದೆ ಆಯಿತಾ. ಮ್ಯಾಗ್ನೆಟ್ ಅಂದರೆ ತುಂಬ ಸ್ಟಿಕ್ ಆಗುತ್ತೆ ಗಟ್ಟಿಗೆ. ಸೊ ನೋಡಿ, ನಾನು ಹಿಂಗೆ ಮೂವ್ ಮಾಡಿದ್ರು ಮೂವ್ ಆಗ್ತಾ ಇಲ್ಲ. ತುಂಬ ಪ್ರೆಷರ್ ಕೊಡೋ ತನಕ ಅದಕ್ಕೆ ಏನೂ ಆಗಲ್ಲ. ಸೊ ಇಲ್ಲಿ ನಾನು ಒಬ್ಳಿದ್ರೆ ಏನೂ ತೊಂದರೆ ಆಗಲ್ಲ. ಓಕೆ, ನೋಡೋಣ. ಸೊ ಇಲ್ಲಿ ಇಲ್ಲಿ ಚಿಲ್ಲಿ ಪೌಡರ್, ಗರಂ ಮಸಾಲ, ಮತ್ತು ಕೊರಿಯಂಡರ್ ಪೌಡರ್, ಮತ್ತು ಇಲ್ಲಿ ಸ್ವಲ್ಪ ಪೆಪ್ಪರ್ ಪೌಡರ್, ಇನ್ನೊಂದರಲ್ಲಿ ಇವಾಗ ಜೀರಾ ಪೌಡರ್ ಹಾಕಬೇಕು, ಮತ್ತು ಇನ್ನೊಂದರಲ್ಲಿ ರಸಮ್ ಪೌಡರ್ ನಾನೇನು ರೆಡಿ ಮಾಡ್ತೀನಲ್ಲ ಅದನ್ನು ಹಾಕ್ತೀನಿ. ಓಕೆ ಗೈಸ್, ಸೊ ಇವಾಗ ನಾವು ಬೆಳಗ್ಗೆನೇ ಇಲ್ಲಿ ಹೂವು ಶಾಪಿಂಗ್ ಮಾಡೋಕ್ಕೆ ಅಂತ ಮಡಿವಾಳ ಮಾರ್ಕೆಟ್, JP ನಗರಿಂದ ಮಡಿವಾಳ ತನಕ ಬಂದಿದ್ದೀವಿ. ಹಾಯ್ ಲಚ್ಚು. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನನ್ನ ತಂಗಿನ 5 ಗಂಟೆ, 5:15, 6 ಗಂಟೆಗೆ, ಕೊನೆಗೆ 6:30 ಎಬ್ಬಿಸ್ಕೊಂಡು ಕರ್ಕೊಂಡು ಬಂದಿದ್ದೀನಿ. ಸೊ ಹಾಯ್. ಅಜ್ಜಿ ನೋಡಿ, ಬಾಳೆಕಂಬ ಬಿದ್ದ ತಕ್ಷಣ ತುಳಸಿ ಹಾಳಾಗೋಗಿರೋ ತುಳಸಿಗೆ. ಓಕೆ ಗೈಸ್, ನಾವು ಇವಾಗ ಮಡಿವಾಳ ಮಾರ್ಕೆಟ್ಗೆ ಶಾಪಿಂಗ್ ಅಂತ ಬಂದಿದ್ವಿ. ಆ್ಯಂಡ್ ಮಸ್ತ್ ಶಾಪಿಂಗ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನನ್ನ ಗಂಡನ ಹತ್ರ ಬೆಳಗ್ಗೆ ದುಡ್ಡು ಹಾಕ್ಸ್ಕೊಂಡಿದ್ದೆ, ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀವಿ. ಹೇಗೆ ಅನ್ನಿಸ್ತಿದೆ ನಿಮಗೆ? ಚೆನ್ನಾಗಿ ಒಂಥರ ಫ್ರೆಶ್, ನಿದ್ದೆಯಲ್ಲಿ ಬಂದಿದೆ, ಬಟ್ ಒಂಥರ ಫ್ರೆಶ್ ಅನಿಸ್ತಾ ಇದೆ. ಒಂಥರ ಹಬ್ಬ ಫೀಲ್ ಆಗ್ತಾ ಇದೆ. ನಾವು ಈ ಕಡೆ ಸೈಡ್ ಇರಬೇಕಿತ್ತಲ್ಲ ಅನ್ಸಿದೆ, ನಾವು ಆ ಕಡೆ ಸೈಡಿಗೆ ಇರುತ್ತೆ. ಹೌದು, ಎಲ್ಲರೂ ಆಶ್ಚರ್ಯ ಪಡ್ತಾ ಇದ್ದಾರೆ. JP ನಗರಿಂದ ಮಡಿವಾಳ ಮಾರ್ಕೆಟ್ ಅಂದರೆ ಇಷ್ಟು ದೂರ ಬಂದಿದ್ದೀರಾ ಅಂತ. ಅಲ್ಲಿಂದ ಸಾರ್ಕಿ ಹತ್ರ, ಬಟ್ ನಂಗೆ ಸಾರ್ಕಿ ಅಭ್ಯಾಸ ಇಲ್ಲ. ನನಗೆ ಮಡಿವಾಳ ಮಾರ್ಕೆಟ್ ತುಂಬ ಚೆನ್ನಾಗಿ ಗೊತ್ತು. ಸಿಕ್ಕಾಪಟ್ಟೆ ವರ್ಷದಿಂದ ಬರೀ ಮಡಿವಾಳ ಮಾರ್ಕೆಟ್ಗೆ ಬರ್ತಾ ಇದೀವಲ್ವಾ. ಸೊ ಅದಕ್ಕೆ ಇಲ್ಲೇ ಬಂದು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ತನಕ ಬಂದು ಎಲ್ಲ ಶಾಪಿಂಗ್ ಆಯಿತು ಗೈಸ್. ಇನ್ನೇನು ಹೊರಡೋದು ಅಷ್ಟೇ. ನನ್ನ ಕೈ ನೋಡಿ ಗೈಸ್ ಹೆಂಗಾಗಿದೆ, ರಾತ್ರಿ ತೊಳೆದು ನೋಡೇ ಇಲ್ಲ. ಇವಳು ಅಕ್ಕಂಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಏನೂ ಇಲ್ಲ ಇವಳಿಗೆ. ಬಿಕಾಸ್ ನಮ್ಮನೆ ಊರೇನು ಕೆಲಸ ಇದೆ. ಹೆಲ್ಪ್ ಮಾಡೋ ಟೈಮ್ ಮುಗೀತು ಇವಾಗ. ನಮಗೆ ಹೆಲ್ಪ್ ಮಾಡಿ ನಾನು ಸಿಕ್ಕಾಪಟ್ಟೆ. ನಮಗೂ ಟೈಮ್ ಬರುತ್ತೆ. ಎವ್ರಿ ಒನ್ ಹ್ಯಾಸ್ ಇಸ್ ಓನ್ ಡೇ. ಓಕೆ ಗೈಸ್, ಬನ್ನಿ ಇವಾಗ ಹೊರಡೋಣ. ನಾನು ಇನ್ನೊಂದು ರೌಂಡ್ ನೋಡ್ಕೊಂಡು ಬರ್ತೀನಿ. ನೀನು ಅಲ್ಲಿ ನನಗೆ ಇಲ್ಲಿರು. ಏನು ನೋಡ್ಬೇಕಿ ಅಕ್ಕ? ಏನಾದರೂ ಬೇಕಾಗಿರೋದು ಮತ್ತೆ ಏನು ಮಾಡ್ತೀಯಾ? 1 hour ತಗೋತೀಯ, ಮತ್ತೆ ಆಗಲ್ಲ ಕಣ್. ಬಾರಿ ಏನು ಬೇಕಿಲ್ಲ, ಎಲ್ಲನೂ ತಗೊಂಡಿದ್ದಾಯ್ತಲ್ಲ. ಹೋಗಿ ಟೈಮ್ ವೇಸ್ಟ್ ಮಾಡಿ. ಹಂಗಲ್ಲ ಕಡೆ, ಅದು ನೋಡಿದಾಗಲೇ ನೆನಪಾಗೋದು ಹೋಗಿದ್ದು ಬೇಕಾ ಬೇಡವಾ ಅಂತ. ನಿನ್ನ ಹತ್ರ ಊಬರ್ ಇದೆ ತಾನೆ, ಬುಕ್ ಮಾಡ್ತಾ ಇರು, ನಾನು ಬಂದೆ ಟ್ರೈನ್ ಅಂತ. ಅಲ್ಲಿಡು ಕೆಳಗಡೆ. ಓಕೆ ಗೈಸ್, ಬನ್ನಿ ಹೋಗಿ ಬರೋಣ. ಈ ಬಾರಿ ನನಗೆ ಹೂವು ಏನೋ ತುಂಬ ಜಾಸ್ತಿ ರೇಟ್ ಅಂತ ಅನ್ನಿಸ್ಲಿಲ್ಲ ಕಂಪ್ಯಾರಿಟಿವ್ಲಿ. ಬಿಕಾಸ್ ಪ್ರತಿ ಬಾರಿ ತುಂಬಾ ರೇಟ್ ಇರುತ್ತೆ. ಈ ಟೈಮ್ ಏನಾಗಿದೆ ಅಂದರೆ ಈ ಮೇ ತಿಂಗಳಲ್ಲಿ ಹೂವು ಕಟ್ ಮಾಡಿಲ್ಲ. ಸೊ ಎಲ್ಲ ಜಾಸ್ತಿ ಹೂವು ಈ ಶ್ರಾವಣಕ್ಕೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಟ್ಟಾಗಿರೋದ್ರಿಂದ ತುಂಬ ಓವರ್ ರೇಟ್ ಇಲ್ಲ ಅಂತ ಅನಿಸ್ತು. ಬಟ್ ಕೆಲವೊಬ್ಬರು ತುಂಬ ಓವರ್ ರೇಟ್ ಕೂಡ ಹೇಳ್ತಾಯಿದ್ರು, ಕೆಲವೊಬ್ಬರು ತುಂಬಾ ಕಡಿಮೆ ರೇಟ್ಗೂ ಕೂಡ ಕೊಡ್ತಾಯಿದ್ರು. ಮಲ್ಲಿಗೆ ದಿಂಡಿನ ಹಾರ ನಾವು ತೊಗೊಂಡಿದ್ದು ಬಂದು 350 ರೂಪಾಯಿಗೆ. ಆದರೆ ನಾನು ಎಷ್ಟೊಂದು ಕಡೆ ಕೇಳ್ಕೊಂಡು ಹೋದೆ. ಒಬ್ಬೊಬ್ಬರು 400 ರೂಪಾಯಿ, ಒಬ್ಬರು 700 ರೂಪಾಯಿ, ಒಬ್ಬರು 1000 ರೂಪಾಯಿ, ಒಬ್ಬರು 1500 ತನಕನೂ ಕೂಡ ಹೇಳಿದ್ದಾರೆ. ಸ್ವಲ್ಪ ಸೈಜ್ ಡಿಫರ್ ಆಗುತ್ತೆ, ಬಟ್ ಅದಕ್ಕೂ 1500 ಅಂತಲೂ ಕೂಡ ಹೇಳಿದ್ರು. ಸೊ ಅದೇ ನಾವೊಂದು ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಹುಡಿಕೊಂಡು ಹೋದರೆ ಚೆನ್ನಾಗಿರೋ ಹೂವು, ಫ್ರೆಶ್ ಆಗಿರೋ ಹೂವು ಕಡಿಮೆಗೇ ಸಿಗುತ್ತೆ. ಸ್ವಲ್ಪ ನೋಡಬೇಕು ಅಷ್ಟೇ ಮಾರ್ಕೆಟ್ ಕಡೆ ಎಲ್ಲ ಬಂದುಬಿಟ್ಟು. ಆ್ಯಂಡ್ ಫ್ರೆಶ್ ಆಗಾಯಿತು ಗೈಸ್. ತುಂಬಾ ಒಂಥರ ಮೂಡೇ ಒಂಥರ ಕಿಲ ಆಗೋಯ್ತು ನನಗಂತೂ. ಬೆಳಗ್ಗೆನೇ ಎದ್ದಿದ ತಕ್ಷಣ ಈ ಥರ ಮಾರ್ಕೆಟಿಗೆ ಬಂದು, ಅದು ನನ್ನ ತಂಗಿ ಜೊತೆ, ನನ್ನ ಮಕ್ಕಳು ಇಲ್ದಂತೆ ಶಾಪಿಂಗ್ ಬರ್ತೀವಲ್ಲ, ಅದ್ರ ಖುಷಿನೇ ಬೇರೆ. ಅದು ಏನೇ ಶಾಪಿಂಗ್ ಆಗಲಿ, ಒಂದು ಹೂವಿನ ಶಾಪಿಂಗ್ ಆಗಿರಲಿ, ಬಟ್ ಮಕ್ಕಳು ಇಲ್ದಂತೆ ಬರ್ತೀವಲ್ಲ, ತುಂಬಾ ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ. ಏನು ಹುಡುಕ್ತಾ ಇದೆಯಾ? ಕಾಯಿ. ಕಾಯಿ ಹುಡುಕ್ತಾ ಇದ್ದೀನಿ. ಓಕೆ ಗೈಸ್, ನಾವು ಅಲ್ಲಿಂದ ಬಂದು ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಇವಾಗ ಇಲ್ಲಿ ಕಾಯಿನ ಹುಡುಕ್ತಾ ಇದ್ದೀವಿ. ಇದೊಂದು ಸಿಕ್ಕಿದೆ ನನಗೆ, ಅಲ್ಲೊಂದು ಸಿಕ್ಕಿದೆ, ಇದೊಂದು ಸಿಕ್ಕಿದೆ. ಏನಪ್ಪ ಅಂದರೆ ಕಳ್ಸಿಗೆ ಸ್ವಲ್ಪ ಜುಟ್ಟುದ್ದ ಇರಬೇಕು, ಗುಂಡುಗಿರಬೇಕು ಜಾಸ್ತಿ. ಕಾಣಿಸ್ತಾ ಇದೆ. ಇಲ್ಲಿದೆ ಚಿಕ್ಕ ಕ್ಯಾರೆಟ್, ಚಿಕ್ಕು ಬೇಕು. ಆಮೇಲೆ ಗ್ವಾವಾ ಬೇಕು, ಗ್ವಾವಾ, ನಾಟಿ ಗ್ವಾವಾ. ಅರುಣ್ ತರ್ತಾರೆ ಕಣಕ್ಕ, 25 ರೂಪಾಯಿಗೆ 1 kg ತರ್ತಾರೆ. 30 ರೂಪಾಯಿಗೆ ತಂದು ಕೊಡಕ್ಕೆ ನಂಗೆ ಒಂಚೂರು. ಕ್ಯಾರೆಟ್ ಇದನ್ನೇ ತಗೋತೀಯ ಅಂತ ತಗಿಲ್ಲ? ಸಾಕು, ಪರವಾಗಿಲ್ಲ, ನಡೀತದೆ. ಸಿಂಬಲ್ ಲಡ್ಡು, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸು ತೊಗೊಂಬಿಡ್ತೀನಿ. ಸ್ವಲ್ಪ ರೆಕಾರ್ಡ್ ಮಾಡಿ ತಗೋ, ನಾನು ನೋಡ್ತೀನಿ.
ಮತ್ತು ಕ್ಯಾರೆಟ್ ಪಲ್ಯ ಮಾಡ್ತೀನಿ, ಒಬ್ಬಟ್ಟು, ಆಲೂಗಡ್ಡೆ ಪಲ್ಯ, ಆಲೂಗೆಡ್ಡೆ ಪಲ್ಯ, ಆಮೇಲೆ ಆಲೂಗಡ್ಡೆ ಕೋಸಂಬರಿ, ಕೋಸಂಬರಿ ಮಾಡೇ ಬರ್ತೀನಿ. ಕಡಲೆ ಸಾರು ಮಾಡ್ಲೇನೆ ಬೇಡ ಕಣೆ, ನಾಳೆ ಮತ್ತೆ ಬರೀ ಸಾಂಬಾರು ತಾನೆ. ನೋಡಿ ನಿಮ್ಗೆ ಇಷ್ಟ ಬೇಕಂದ್ರೆ ತಗೋ. ಬೇಳೆ ಸಾಂಬಾರು ತಿಂತೀನಿ. ಅಕ್ಕ ಇದು ತುಂಬ ಇಷ್ಟ ಕಣೆ ಲಕ್ಷ್ಮಿಗೆ, ಅದನ್ನ ಮಾಡೋಣ ಅನ್ಕೋತಾ ಇದ್ದೀನಿ. ಯಾಕೆ ಮಾಡ್ತಾರೆ. ಮಾಡೇ ಮಾಡ್ತೀನಿ. ನಾಳೆಗೇನೆ ಹೇಳ್ತಿರೋದು. ಬೇಬಿಕಾರ್ನ್ ಮಂಚೂರಿ ಏನಾದರೂ ಮಾಡಲಾ? ಇರೋದನ್ನ ಕರೆಕ್ಟಾಗಿ ಬೇಗ ಮಾಡು ಸಾಕು, ಎಕ್ಸ್ಟ್ರಾ ನೀನು ಮಾಡೋಕ್ಕೆ ಹೋಗ್ಬೇಡ. ನಾನ್ ಸೆನ್ಸ್ ಅಲ್ಲ, ಇರೋದನ್ನ ಹೇಳ್ತಾ ಇದ್ದೀನಿ. ಒಂದು ಚಿಕ್ಕ ಬಿತ್ತು ನೋಡಿ ಕೆಳಗೆ. ಒಂದು ಕಟ್ಟು ಬೇಡ, ಸ್ವಲ್ಪ ಬೇಕು. ತಗೊಳ್ಳೆ, ಬೇಕಿರುತ್ತೆ ಒಂದು ಕಟ್ಟು, ಆಗುತ್ತೆ ಒಂದು ವಾರ. ಅಪ್ಪ ನೀವೆಲ್ಲ ಅದು ಏನು ಮಾಡ್ತೀರಪ್ಪ? ಅಲ್ಲಿಟ್ಟಿದ್ದೀನಿ, ಏನಾದರೂ ಬೇಕಾ ಅಕ್ಕ? ಪಂಕಿನೂ ದೃಷ್ಟಿ ಹೊಡಿತೀಯಾ ಹಂಗೆಲ್ಲ ಹೊಡಿಬಾರ್ದಲ್ಲ. ಓಕೆ ಗೈಸ್, ಸೊ ನಾವಿವಾಗ ತರಕಾರಿ ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ಹಿಡ್ಕೊಳ್ಳೆ ಒಂದ, ಕೈ ನೋವು ಬರ್ತು. ಅಕ್ಕ ನೀನು ಎಂತಳು ಗೊತ್ತು ಅಕ್ಕ, ಇದು ಕೆಳಗಡೆ ಕೊಡು ಅಂತಂದ್ರೆ ಬೇಡ ಅಂತಂದು ಕ್ಯಾಮ್ರಾ ಆನ್ ಮಾಡಿಬಿಟ್ಟು ಹಿಡ್ಕೊಳ್ಳೆ ಒಂದ, ಕೈ ನೋವು ಬಂತಂತೆ. ಎಂತ ಮಾಸ್ಟರ್ ಮೈಂಡ್ ಅಂದ್ರೆ ನೀನು ಅಕ್ಕ. ಇವಾಗ ಕೈ ನೋವು ಬಂತು. ಇವಾಗ ನಿಮಿಷ ಆಗಿಲ್ಲ ನಾನು ಕೇಳಿ ಬೇಡ ಅಂತಂದೆ. 5 ನಿಮಿಷ ಆಯ್ತಾ? ಎನಿವೇ, ಸೊ ಇವಾಗ ಒಬ್ರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ನಾನು ಹೇಳ್ತೀನಿ ಲಚ್ಚಿಗೆ ಎಲ್ಲಾದರೂ ಹೊರಗಡೆ ಬಂದಾಗ ಸ್ವಲ್ಪ ನೀಟಾಗಿ ಬಾ ಅಂತ. ಹೆಂಗೆಂಗೋ ಬಂದ್ಬಿಡ್ತಾ ಆಯ್ತು, ನಾನು ಬ್ರಷ್ ಮಾಡಿ ಹಲ್ಲುಜ್ಜಿ ಸ್ನಾನ ಮಾಡಿ ಸೀರೆ ಉಡ್ಕೊಂಡು ಬರ್ತೀನಿ ನಿನ್ನ ಜೊತೆ ಶಾಪಿಂಗ್. ಕಾಯಿ ಅಲ್ಲಿ ತನಕ ಕಾಯ್ತಿ ಅಂತ ಹೇಳಿ. ಲಚ್ಚು ಹಿಡ್ಕೊ ಹಿಡ್ಕೊ ಹಿಡ್ಕೊ. ನನಗೆ ಲೆಫ್ಟ್ ಹ್ಯಾಂಡಲ್ಲಿ ಏನು ಹಿಡ್ಕೊ, ರೈಟ್ ಹ್ಯಾಂಡಲ್ಲಿ ಏನು ಹಿಡ್ಕೊಳ್ಳೋಕೆ ಆಗಲ್ಲ. ನಾನು ಲೆಫ್ಟಲ್ಲೇ ಹಿಡ್ಕೊಳ್ಳೋದು. ನಂಗೆ ರೈಟ್ ಹ್ಯಾಂಡಲ್ಲಿ ಅದು ರೈಟ್ ಹ್ಯಾಂಡಲ್ಲಿ ಗ್ರಿಪ್ಪೇ ಸಿಗಲ್ಲ ನಂಗೆ ಹಿಡ್ಕೊಳ್ಳೋಕೆ. ಕಸ್ಕೊಂಡ್ ಬೀಳ್ತಾ ಇರುತ್ತೆ. ಎಲ್ಲರೂ ಬಿನ್ಗೆ ತುಂಬ ಜನ ರೈಟ್ ಸೈಡ್ ಹಿಡ್ಕೊತಾರೆ, ನಂಗೆ ರೈಟ್ ಸೈಡ್ ಬರೋದೇ ಇಲ್ಲ, ಲೆಫ್ಟ್ ಸೈಡ್. ಇಲ್ಲಿ ಹಿಂಗೆ ಆಡಿಸ್ತಾ ಇದ್ದೀನಿ ಇದನ್ನ. ಕೊಡೆ ಹಿಡ್ಕೊತೀನಿ ಬ್ಯಾಗ್. ನಾವು ಆಯ್ತಾಯ್ತು. ನನಗೆ ಅದು ರೈಟ್ ಸೈಡಲ್ಲಿ ಅಲ್ಲಿ ಹಾಲು ತರಕ್ಕೆ ಹೋಗ್ಬೇಕು, ಅದಕ್ಕೆ ಹೇಳ್ತಿರೋದು. ತಗೊಳ್ಳೋಣ ಬಿಡು, ಅಲ್ಲೇ ತಗೊಳ್ಳುವ. ಮತ್ತೆ ಅಲ್ಲಿ ಹಾಲಿತ್ತಲ್ಲ ಫ್ರೆಶ್ಶು. ಅಯ್ಯೋ ಸಡೆ ರಪ್ಪ ಅಂತ ಅಂಕಿ ಇದೈದ್ರ ತೆಂಗಿನಕಾಯಿ ರಪ್ಪ ಅಂತ ಮೊಕ್ಕಕ್ಕೆ ಅಂಕಿ ಕೊಡ್ತೀನಿ. ಸಡೆ ಅಂದ್ರೆ ಏನೇನು? ಚೈಲ್ಡ್ ಆಗುತ್ತೆ. ಚೈಲ್ಡ್ ಅಂತ ಕಣೆ. ಚೈಲ್ಡೇ ಸಡೆ ಅಂದ್ರೆ ಚೈಲ್ಡೇ ಆಗ್ಲಿ ಅಥವಾ ದೇವರೇ ಆಗ್ಲಿ, ಕೈಯಲ್ಲಿ ಐತಲ್ಲ ನಿಂದೇನೆ ಇರೋದು. ಅದು ಇಡ್ಲಿ, ಅದು ವಡೆ. ಆಯ್ತು. ನಾವೆಂತ ಟ್ಯಾಲೆಂಟ್ ಅಂದ್ರೆ ನಮ್ಮಮ್ಮ ರಾತ್ರಿ ನಂದು ಹತ್ರ ದೋಸೆ ಇಟ್ಕೊಟ್ಟು ಕಳಿಸಿದ್ದಾರೆ. ಅಲ್ಲಿಂದ ಆಗ್ತಿದೆ ತಾನೇ? ಆಗ್ತಿದೆ. ಓಕೆ, ದೋಸೆ ಇಟ್ಕೊಟ್ಟು ಕಳಿಸಿದ್ದಾರೆ ಅಲ್ಲಿಂದ. ಸೊ ಬೆಳಗ್ಗೆ ಮಕ್ಕಳಿಗೆಲ್ಲ ಮಾಡಿ ತಿನ್ನಿಸಿ ಕಳಿಸಿದಾಯ್ತು. ಇವಾಗ ನನ್ನ ಗಂಡನಿಗೆ ದೋಸೆ ಕೊಡಬೇಕಲ್ಲ, ಇವಾಗ ಹೋಗಿ ಚಟ್ನಿ ಯಾರು ಮಾಡೋದು ಅಂತ ಹೇಳ್ಬಿಟ್ಟು ವಡೆ ತೊಗೊಂಡು ಅವ್ರಿಗೆ ಸರ್ ಒಂದು ಸ್ವಲ್ಪ ಜಾಸ್ತಿ ಚಟ್ನಿ ಹಾಕಿ ಅಂದ್ವಿ. ಅವರು ಧಾರಾಳ ಮನ್ಸು ಪಾಪ ಅಪ್ಪಂದು ಇನ್ನೂ ಜಾಸ್ತಿ ಚಟ್ನಿ ಹಾಕ್ಬಿಟ್ಟು ಕೊಟ್ಟು ತುಂಬ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿದೆ ನೋಡಿ ಗೈಸ್. ಆ್ಯಕ್ಚುಲಿ ಏನು ಗೊತ್ತಾ, ಆವಾಗವಾಗ ಬ್ಯೂಟಿನ ಹೊಗಳ್ಬೇಕು, ಹುಡುಗಿರಾಗಲಿ ಅಲ್ವಾ? ನಾನು ಎಣ್ಣೆ ತಾನೇ ಅರುಣ್ ಕೇಳಿದೆ ಏನಂತ. ನಾನು ರೀಲ್ಸ್ ನೋಡ್ತಾ ಇದ್ನ, ಯಾರೋ ಕೊರಿಯನ್ ಅವ್ರು ಯಾರೋ ಗೊತ್ತಿಲ್ಲ, ಹಾಂ, ತುಂಬ ಕ್ಯೂಟಾಗಿ ಮುದ್ದಾಗಿ ಕಾಣಿಸ್ತಿದ್ದ. ಹಾಂ, ಅವನ ಪ್ರೊಫೈಲ್ ಹೋಗ್ಬಿಟ್ಟು ಚೆಕ್ ಮಾಡ್ತಾ ಇದೆ. ಅರುಣ್ ಸಾಕು 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 ನಾವು ಹಂಗೆ ನೋಡ್ಲಾ ಅಂತಂದ್ರು. ನಾನು ಯಾಕ್ರಿ ನೀನು ತುಂಬ ಅಂದರೆ ಬೇಜಾರಾಗುತ್ತಾ ನೀನು ನಂಗೆ ನೋಡಿದ್ರೆ ಅಂತ. ಇನ್ ಕೇಸ್ ಆದ್ರೆ ಇನ್ನು ಜಾಸ್ತಿ ಮಾಡ್ತೀನಿ ಅಂತ. ಅವ್ರು ನಂಗೆ ಅದೇ ತಲೆನೇ ಕೆಡಿಸ್ಕೊಳ್ಳಲ್ಲ, ನೀನು ಏನಾದರೂ ಮಾಡ್ಕೊ ಹೋಗು ಅಂತಾರೆ. ನಮ್ಮ ಗಂಡದಿರ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ ಗೈಸ್. ಹಂಗಂತ ನಾವು ಯಾರು ಜಾಸ್ತಿ ನೋಡೋಕೆ ಅಕ್ಕ, ನಾನು ಗಿಡಗಳು ತರಬೇಕಣೆ ಅಕ್ಕ. ನಾನು ತಗೋಬೇಕು, ಬಟ್ ನಾನು ಇವತ್ತು ತಗೊಳ್ಳಲ್ಲ. ರಾಣಿ ನೀನು ಯಾಕೆ ಬರ್ತಾ ಇಲ್ಲ? ನೀನು ರಾಣಿ ಯಾಕೆ ಗೊತ್ತಿಲ್ಲ ನೀನು? ಹಾಂ, ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದೆಯಲ್ಲ. ಅಲ್ಲ ಆರೆಂಜ್ ಪ್ಯಾಕೆಟ್ ಇದ್ರಾ? ಅದು ಸೇಮ್ ಒಂದೇ ರೇಟ್. ಕೊಡೆ ಒಂದು ಮಾರಿ ಕೊಡಿ ಸರ್. ಹಂಗೆ ವೆಲ್ಕಮ್ ಬ್ಯಾಕ್. ಸೊ ಇವಾಗ ಸಂಜೆ ಟೈಮ್ ಬಂದು 7:30 ಆಗ್ತಿದೆ. ನಾನು ಫೋನ್ ಮೇಲೆ ಬಿಟ್ಟೆ ಅನಿಸುತ್ತೆ. ಸೊ ಟೈಮ್ ಬಂದು 7:30 ಆಗ್ತಿದೆ. ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ 3rd ಫ್ಲೋರ್ಗೆ ವಾಪಸ್ ಬರ್ತಾಯಿದ್ದೀನಿ. ಸೊ ಇನ್ನು ಸ್ಟಾರ್ಟ್ ಮಾಡಬೇಕು. ದೇವ್ರ ಮನೆ ಪ್ರಿಪರೇಷನು. ನನ್ನ ಗಂಡ ನೀಟಾಗಿ ಒರೆಸಿದ್ದಾರೆ ಗೈಸ್.
ಬಾಗಿಲನ್ನ ಹೊರಿಸಿ ಅಂತ ಹೇಳಿದೆ. ಸೊ ಬಾಗಿಲು ನೀಟಾಗಿ ಹೊರಿಸಿದ್ದಾರೆ. ಆ್ಯಂಡ್ ಎಲ್ಲ ಕ್ಲೀನಿಂಗು ಕೂಡ ಆಗಿದೆ. ಇವಾಗ ಈ ಮನೆಯದೇನು ಜಾಸ್ತಿ ಕ್ಲೀನಿಂಗ್ ಇರಲಿಲ್ಲ. ಜಸ್ಟ್ ಈ ಏನು ಹೇಳ್ತಾರೆ ಗ್ರಿಲ್ಸ್ ಎಲ್ಲನೂ ತುಂಬ ಧೂಳಾಗಿತ್ತು. ಸೊ ಅದನ್ನೆಲ್ಲನೂ ಕೂಡ ಇನ್ಸ್ಟೆಂಟ್ ಹೆಲ್ಪ್ನ ಬುಕ್ ಮಾಡಿಸಿ ನೀಟಾಗಿ ಹೊರಿಸ್ಕೊಂಡೆ. ಆ್ಯಂಡ್ ತುಂಬ ಜನ ನನಗೆ ಇನ್ಸ್ಟೆಂಟ್ ಹೆಲ್ಪ್ ಎಲ್ಲಿಂದ ಅಂದರೆ ಯಾವ ಇನ್ಸ್ಟೆಂಟ್ ಹೆಲ್ಪ್ ಅಂತ ಕೇಳ್ತಾ ಇರ್ತೀರಾ. ಸೊ ನಾನು ಬಂದು ಇವರು ಅರ್ಬನ್ ಕ್ಲ್ಯಾಪಲ್ಲಿ ಬುಕ್ ಮಾಡೋದು. ಅದು ನಮಗೆ ಬೇಗನೆ ಹತ್ರನೇ ಇರುತ್ತೆ. ಸೊ ಬೇಗ ಬಂದುಬಿಡುತ್ತೆ. ಆ್ಯಂಡ್ ಇವಾಗ ನಮ್ಮ ದೇವ್ರ ಮನೆ ನೋಡಿ, ಏಯಪ್ಪ. ಸೊ ನಮ್ಮ ದೇವ್ರ ಮನೆ ಸ್ವಲ್ಪ ಧೂಳು ಗೀಳು ಎಲ್ಲ ಆಗಿದೆ. ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ನಾನು ಯಾವಾಗಲೂ ಸ್ನಾನ ಮಾಡಿದ್ಮೇಲೆ ದೇವ್ರ ಮನೆ ಕೆಲಸ ಅಥವಾ ದೇವ್ರ ಮನೆ ಕಡೆಗೆ ಅಂತಲೇ ಹೋಗೋದು, ಇಲ್ಲಾಂದರೆ ದೇವ್ರ ಮನೆ ಕಡೆಗೆ ಹೋಗೋದೇ ಇಲ್ಲ ನಾನು. ಸೊ ಇವಾಗ ಫಸ್ಟ್ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ನೀಟಾಗಿ ಆಯಿತು ಎಲ್ಲ. ಇನ್ನು ಎಲ್ಲ ದೇವ್ರ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಎಲ್ಲ ಟೇಬಲೆಲ್ಲ ಜೋಡಿಸ್ಕೊಂಡು ಇಲ್ಲಿ ಲಕ್ಷ್ಮಿನ ಕೂರ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಸೊ ಇವತ್ತು ರಾತ್ರಿಯೇ ಕೂರಿಸ್ಬಿಡ್ತೀನಿ. ಪ್ರಾಣ ಪ್ರತಿಷ್ಠಾಪನೆ ಬಂದು ನಾಳೆ ಮಾಡ್ತೀನಿ ಗೈಸ್ ಅಷ್ಟೇ. ಕಾಯಿ ಮೇಲಿದೆ. ನಮ್ಮಮ್ಮ ಹೇಳ್ತಾಯಿದ್ದೆ ಕಳ್ಸಕ್ಕೆ ಕಾಯಿ ಆಗುತ್ತಾ ನೋಡ್ಕೋ ಅಂತ. ಸೊ ಕಾಯಿ ಬಂದು ಮೇಲಿದೆ. ಏನು ಗೊತ್ತಾ, ಒಂದು ಮನೇಲಿ ಇರಬೇಕು. ಈ ಮೇಲೆ ಕೆಳಗೆ ಅಂದರೆ ನಂಗೆ ಬರೀ ಮೇಲೆ ಕೆಳಗೆ ಹತ್ತಿ ಇಳಿದು ಸಾಕಾಗುತ್ತೆ. ಈ ಡ್ಯೂಪ್ಲೆಕ್ಸ್ ಮನೆಗಳಿರುತ್ತೆ ನೋಡಿ, ಆ ರೀತಿಯಾಗಿ ಬರೀ ಹತ್ತದು ಇಳಿಯೋದು ಹಾಗೆ ಮಾಡ್ತಾ ಇರ್ತೀನಿ ನಾನು. ಓಕೆ, ಸ್ಯಾರೀಸ್ ನೋಡಿ ಗೈ, ಸ್ಯಾರೀಸ್ ಎಲ್ಲ ಇಲ್ಲಿದೆ. ಇದೆಲ್ಲ ನಾನು ಅದು ಯಾವಾಗ ಸೇಲ್ ಮಾಡ್ತೀನೋ ಗೊತ್ತಿಲ್ಲ, ಸೇಲ್ ಮಾಡಬೇಕು. ಸೊ ಇಲ್ಲಿ ದೇವ್ರ ಪಾತ್ರೆ ಎಲ್ಲ ಇಲ್ಲಿಟ್ಬಿಟ್ಟಿದೆ. ಮಮ್ಮಿ ಫಸ್ಟು ಕಳ್ಸಕ್ಕೆ ಕಾಯಿ ಆಗುತ್ತಾ ನೋಡು ಅಂತ ಹೇಳಿದ್ರು. ಆಗುತ್ತೆ, ಸ್ವಲ್ಪ ಚಿಕ್ಕ ಆಗುತ್ತೆ ಇದು. ಚೂರು ದೊಡ್ಡ ಸಿಕ್ಕಿದ್ರು ನಡೀತಿತ್ತು, ಬಟ್ ಸೈಜ್ ಸಿಕ್ಕಿಲ್ಲ. ಸೊ ಇದೇ ಸೈಜ್ ಸಿಕ್ಕಿದ್ದು, ಪರವಾಗಿಲ್ಲ, ಆಗ್ತಾಯಿದೆ ಅಲ್ಲ. ಮುಖವಾಡ ಕೂರ್ಸೋಕೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದು. ನೋಡೋಣ. ಸೊ ಇದು ಬಂದು ಥರ್ಸ್ಡೇ ನಾನು ನಿಮ್ಮೆಲ್ಲರ ಜೊತೆನೂ ವ್ಲಾಗ್ನ ಶೇರ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಥರ್ಸ್ಡೇ ನೈಟ್ ಅಂದರೆ ಪ್ರೀವಿಯಸ್ ಡೇ ನೈಟ್ 12 ಗಂಟೆ ಥರ್ಸ್ಡೇ ಸ್ಟಾರ್ಟ್ ಆಯ್ತಲ್ಲ, ಅಲ್ಲಿಂದನೂ ನೆಕ್ಸ್ಟ್ ಡೇ ಥರ್ಸ್ಡೇ ನೈಟ್ 12 ಗಂಟೆ ತನಕನೂ ನಿಮ್ಮ ಜೊತೆ ಈ ಒಂದು ವ್ಲಾಗ್ನ ಶೇರ್ ಮಾಡಿದ್ದೀನಿ. ಬಟ್ ಮಧ್ಯ ಸಾಕಷ್ಟು ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡಿಲ್ಲ. ಅಂದರೆ ಮೇನ್ 3rd ಫ್ಲೋರ್ ಮನೆಯೆಲ್ಲ ಕ್ಲೀನಿಂಗ್ ಆಗ್ತಿತ್ತು, ಇನ್ಸ್ಟೆಂಟ್ ಹೆಲ್ಪ್ನ ಕರ್ಸ್ಕೊಂಡಿದ್ದೆ. ಸೊ ಅದೆಲ್ಲನೂ ಕೂಡ ಏನು ಜಾಸ್ತಿ ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಅವರೆಲ್ಲ ಬಂದು ನೀಟಾಗಿ ಎಲ್ಲ ಕಿಟಕಿಗಳೆಲ್ಲ ಹೊರಿಸಿದ್ರು, ಮನೆಯೆಲ್ಲ ನೀಟಾಗಿ ಗುಡಿಸಿ ಹೊರಿಸಿದ್ರು. ಆ್ಯಂಡ್ ಪುನೀತ್ ಬಂದು ಡೋರೆಲ್ಲ ಹೊರಿಸಿದ್ರು. ಹಾಗೂ ನನಗೆ ಗೋಪುರದ ಮೇಲ್ಗಡೆ ಟಾಪಲ್ಲಿ ನನಗೆ ಎಟಕ್ಸಲ್ಲ. ಸೊ ಅದೆಲ್ಲ ಕೂಡ ಪುನೀತ್ ಹತ್ರನೇ ಮಾಡಿಸ್ಕೊಂಡೆ. ಆ್ಯಂಡ್ ಲಚ್ಚು ಕೂಡ ಅಷ್ಟರಲ್ಲಿ ಅವ್ಳು ಕೆಳಗಡೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಅಕ್ಕ ಏನು ಮಾಡ್ಕೊಡ್ಬೇಕು ಬಾ ಹೇಳು ಅಂತ. ಅದಕ್ಕೆ ನಾನು ಹೇಗಿದ್ರು ದೇವ್ರ ಮನೆ ಕ್ಲೀನ್ ಮಾಡಿ ಕೊಟ್ಬಿಡ್ತೀನಿ, ನೀನೆಲ್ಲ ಜೋಡಿಸ್ಬಿಡು ಅಂತ ಹೇಳಿದೆ. ಸೊ ಇವಾಗ ಅವಳೆಲ್ಲನೂ ಕೂಡ ತಂದಿಡ್ತಾ ಇದ್ದಾಳೆ. ಆ್ಯಂಡ್ ನಾನು ಕೂಡ ದೇವ್ರ ಮನೆಯದ್ದು ಫೋಟೋ ಎಲ್ಲ ತೆಗೆದುಬಿಟ್ಟು, ನಮ್ಮದು ಏನಪ್ಪ ಅಂದರೆ ಈ ಗೋಡೆಗಳನ್ನ ಬಟ್ಟೆಯಿಂದ ಹೊರಿಸೋಂಗಿಲ್ಲ, ಅಂದರೆ ಡ್ರೈ ಕ್ಲಾತಿಂದ ಹೊರಿಸ್ಕೋಬೋದು ಬೇಕಾದರೆ, ಆದರೆ ನೀರು ಹಾಕಿ ಅಥವಾ ನೀರು ಬಟ್ಟೆಯಿಂದೆಲ್ಲ ಹೊರಿಸೋ ಹಾಗಿಲ್ಲ. ಸ್ವಲ್ಪ ಡ್ರೈ ಡಸ್ಟೇ ಮಾಡಬೇಕು ಅದನ್ನು. ಆ್ಯಂಡ್ ಎಲ್ಲನೂ ಮಾಡಿಕೊಂಡು ಇದೊಂದು ತುಂಬಾ ಹೆಲ್ಪ್ ಆಗುತ್ತೆ. ಇದು ಚಿಕ್ಕಪೇಟೆನಲ್ಲಿ ಸಿಗುತ್ತೆ ನೋಡಿ, ಚಿಕ್ಕದು ಈ ಥರ ಕಸ ತೆಗಿಯೋದು ಒಂಥರ ಇದ್ರ ಥರ ಬ್ರಷ್ ಥರ ಬರುತ್ತೆ. ತುಂಬಾ ನೀಟಾಗಿ ದೇವ್ರ ಮನೆ ಕಸ ಎಲ್ಲ ನೀಟಾಗಿ ತಗೊಳ್ಳುತ್ತೆ. ಸೊ ಇದರಿಂದ ನೀಟಾಗಿ ಈ ಥರ ಗುಡಿಸ್ಕೊಂಡು ಅದಾದಮೇಲೆ ನಮ್ಮಮ್ಮನೂ ಕೂಡ ಕಾಲ್ ಮಾಡಿದರು, ಏನು ಮಾಡ್ತಾಯಿದ್ದೀರಾ, ಎಷ್ಟು ಕೆಲಸ ಮುಗಿಸಿದೆಯಾ ಅಂತ ಹೇಳ್ಬಿಟ್ಟು. ನಮ್ಮಮ್ಮಂಗೆಲ್ಲ ಲೈವ್ ಅಪ್ಡೇಟ್ ಕೊಡ್ತಾ ನಾನು ಕೆಲಸ ಮಾಡ್ಕೊತಾ ಇದ್ದೆ. ಆ್ಯಂಡ್ ಹಾಗೂ ಇವಾಗ ನೀರಲ್ಲಿ ಒಂದು ಸ್ವಲ್ಪ ಅರಿಶಿನ ಹಾಗೂ ಗಂಜಲನ ಹಾಕ್ಕೊಂಡು ದೇವ್ರ ಮನೆ ಕೆಳಗಡೆ ಇದೆಲ್ಲನೂ ಹೊರಿಸ್ಕೊತಾ ಇದ್ದೆ, ಟೈಲ್ಸ್ ಎಲ್ಲ ಮತ್ತು ಮಾರ್ಬಲ್ ಎಲ್ಲ. ಸೊ ಈ ರೀತಿಯಾಗಿ ನನ್ನ ಕ್ಲೀನಿಂಗ್ ಪ್ರಾಸೆಸ್ ನಡೀತಾ ಇತ್ತು. ಆ್ಯಂಡ್ ಪುನೀತ್ ಮತ್ತು ಅರುಣ್ ಕೂಡ ಅಲ್ಲೇ ಕೂತ್ಕೊಂಡು ಒಂದು ಸ್ವಲ್ಪ ಮಾತಾಡಿಕೊಂಡು ಕಂಪನಿ ಕೊಡ್ತಾಯಿದ್ರು. ಆ್ಯಂಡ್ ನಾವು ಬಂದು ಕೆಲಸ ಮಾಡ್ತಾಯಿದ್ವಿ. ಬಟ್ ಎಷ್ಟು ಮಾಡಿದ್ರೂ ಮುಗಿಯದೇ ಕೆಲಸನೇ ಈ ಹಬ್ಬದ ಕೆಲಸ. ಸ್ಪೆಷಲಿ ವರಮಹಾಲಕ್ಷ್ಮಿ ಕೆಲಸ ಅಂತೂ ಹಬ್ಬದ ದಿವಸ ಹಬ್ಬ ಮಾಡಬೇಕಾದ್ರೆ ನನ್ನ ದೇವ್ರ ಮನೆ ಇವಾಗ ಸೆಟ್ ಆಯಿತು. ಇವಾಗ ಲಕ್ಷ್ಮಿ ಕೂರಿಸೋದಕ್ಕೆ ಟೇಬಲ್ನ ವ್ಯವಸ್ಥೆ ಏನಪ್ಪ ಅಂದರೆ, ನಾವು ಲಿಟ್ರಲಿ ಆರ್ಡರ್ ಪ್ಲೇಸ್ ಮಾಡಿ, ಆ ಒಂದು ಸ್ಟೆಪ್ಸ್ ಬರೋದಲ್ಲ 4 ಸ್ಟೆಪ್ದು ಇದನ್ನು ಆರ್ಡರ್ ಪ್ಲೇಸ್ ಮಾಡಿ ಕೊನೆ ಮೂಮೆಂಟಲ್ಲಿ ಟೈಮ್ ಸಾಲದಂತೆ ಅದು ಆಮೇಲೆ ಸರಿ ಕ್ಯಾನ್ಸಲೇ ಮಾಡಿಬಿಟ್ಟೆ ನಾನು. ಬೇಡ ಬಿಡಿ ಪರವಾಗಿಲ್ಲ, ನಾನು ನೆಕ್ಸ್ಟ್ ಇಯರ್ ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು. ಸೊ ಎಸ್, ಈ ವರ್ಷ ನಾನು ಆ ಒಂದು ಸ್ಟೆಪ್ ತುಂಬ ಆಸೆ ಇತ್ತು ನನಗೆ. ಮೊದಲನೇ ವರ್ಷವೇ ನಾನು ಒಂಥರ ಸಕ್ಕದಾಗಿ ಕೂರಿಸ್ಬೇಕು ನನ್ನ ಲಕ್ಷ್ಮಿನ, ಯಾವುದು ಕಡಿಮೆ ಇಡಬಾರ್ದು ಅಂತ ಹೇಳ್ಬಿಟ್ಟು. ಬಟ್ ಪರವಾಗಿಲ್ಲ, ಇವಾಗ ನಾನು ಕಡಿಮೆ ಇಲ್ಲ. ಆ ಸ್ಟೆಪ್ಸ್ ಅಂದರೆ ಈ ಥರ 4 ಸ್ಟೆಪ್ ಬಂದಿದ್ರೆ ಸಕ್ಕದಾಗಿರೋದು. ಅದು
ದಟ್ಸ್ ಓಕೆ. ಏನಾಗುತ್ತೆ ಒಳ್ಳೇದಕ್ಕೆ ಆಗುತ್ತೆ. ನಾನು ಫಸ್ಟು ಅದೇ ನಾವು ಮಮ್ಮಿ ಮನೇಲಿ ಕೂರಿಸ್ತಿದ್ವಲ್ಲ ಆ ಟೇಬಲ್ನೇ ಡನ್ಸೋ ಮಾಡಿಸ್ಕೊಂಬಿಡೋಣ ಅಂತಲೂ ಅಂದ್ಕೊಂಡೆ. ಆಮೇಲೆ ನನಗೆ ಫ್ಲ್ಯಾಶ್ ಆಯಿತು ದಟ್ ಪುನೀತದು ಕಂಪ್ಯೂಟರ್ ಟೇಬಲ್ ಹೇಗಿದ್ರು ಇದೆಯಲ್ಲ ಇದ್ದೇ ಆಗುತ್ತೆ ಅಂತ. ಸೊ ಈ ಒಂದು ಕಂಪ್ಯೂಟರ್ ಟೇಬಲ್ ಹಾಗೂ ನಮ್ಮದು ಟೀ ಪಾಯ್ ಇದೆಯಲ್ಲ ಆ ಟೀ ಪಾಯ್ ಮತ್ತು ಕೆಳಗಡೆಗೆ ಇನ್ನೂ ಏನಾದರೂ ಜುಗಾಡ್ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಪುನೀತ್ಗೆ ಇದನ್ನೇ ತೊಗೊಂಬಂದು ಇಟ್ಬಿಡಿ ಅಂತ ಹೇಳಿದೆ. ಆ್ಯಂಡ್ ಬ್ಯಾಕ್ ಡ್ರಾಪ್ ಕೂಡ ಎಲ್ಲ ಪ್ರತಿಯೊಂದರೂ ಕೂಡ ಆರ್ಡರ್ ಮಾಡಿದೆ. ಸೊ ಎಲ್ಲನೂ ಕೂಡ ಬಂದಿದೆ, ನೋಡಿದ್ದೀರಾ ನೀವು. ಎಲ್ಲ ಇವಾಗ ಸೆಟಪ್ ಮಾಡಬೇಕು ಅಷ್ಟೇ. ಆ ಒಂದು ವ್ಲಾಗ್ ನಾನು ನಿಮ್ಮ ಜೊತೆ ನಾಳೆ ಶೇರ್ ಮಾಡ್ತೀನಿ, ಯಾವ ರೀತಿಯಾಗಿ ಸೆಟಪ್ ಮಾಡಿದ್ವಿ ಏನು ಎತ್ತಾ ಅಂತ. ನನ್ನ ತಂಗಿ ಬಂದಿದ್ದಾಳೆ ಗೈಸ್ ನನಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಹಾಯ್ ಗೈಸ್, ಹೇಗೆ ನಡೀತಾ ಇದೆ ನಿಮ್ಮ ವರಮಹಾಲಕ್ಷ್ಮಿ ಹಬ್ಬ, ಹೇಗೆ ನಡೀತಾ ಇದೆ ಅಂತ ಹೇಳಿ. ಚೆನ್ನಾಗಿ ನಡೀತಾ ಇದೆ ಎಲ್ಲರದು. ನಿಮ್ಮದು ನೆಕ್ಸ್ಟ್ ವರ್ಷ ಫುಲ್ ಜೋರು. ನೆಕ್ಸ್ಟ್ ವರ್ಷ ಅಂತ ನೆಕ್ಸ್ಟ್ ವಾರ ಸ್ವಲ್ಪ ನಮಗೆ ತಿಳಿದು ಬಂದ ಮಟ್ಟಿಗೆ ನಮ್ಮ ಕೈ ಆಗದ ಮಟ್ಟಿಗೆ ಮಾಡ್ತೀವಿ. ಆಯಿತು ಚೆನ್ನಾಗೇ ಮಾಡ್ತೀರಾ. ಸೊ ಇವಾಗ ನಾವು ಈ ಒಂದು ಟೇಬಲಲ್ಲಿ ಹೇಗೆ ಅನಿಸ್ತಿದೆ ಲಚ್ಚು ನಿಮಗೆ? ಈ ಟೇಬಲಲ್ಲಿ ಹೇಗೆ ಅನ್ನಿಸ್ತಿದೆ ನಮ್ಮ ಸೆಟಪ್? ಮಮ್ಮಿ ಮನೆಯಲ್ಲಿ ನಮ್ಮ ಹೊರಲು ಟೇಬಲ್ ಎಲ್ಲ ಇಟ್ಟು ಮತ್ತು ನಮ್ಮ ಹತ್ರ ಇರೋ ಸ್ಪೇರ್ ಟೇಬಲ್ಸ್ ಎಲ್ಲ ಇಟ್ಟು ಜುಗಾಡ್ ಮಾಡ್ತಾ ಇದ್ವಿ. ಇವಾಗ ಹಂಗೆ ಮಾಡ್ತಾ ಇದ್ವಿ. ನಂಗೇನು ಡಿಫ್ರೆಂಟ್ ಆಗಿ ಅನಿಸ್ತಾ ಇಲ್ಲ. ಬಟ್ ಇದೆಯಲ್ಲ ಟೇಬಲ್ ನಮ್ಮ ಹತ್ರ ಟೀಪೋ ಇದೆಯಲ್ಲ ಅಂತ ಒಂದು ಖುಷಿ. ಕುತ್ಕೊಳ್ಳುತ್ತೆ. ನನಗೆ ಇನ್ನೊಂದು ಚೂರು ದೊಡ್ಡದು ಬೇಕಿತ್ತು, ಅಗ್ಲ. ಐ ಮೀನ್ ಇದು ಹಿಂಗೆ ಇನ್ನು ಬೇಕಾದ್ರೆ ಅದು ಮರದ್ದು ಇಲ್ಲಿ ಕೆಳಗಡೆ ಇಲ್ಲಿ ಆ ಮರದ್ದು ಒಂದು ಇಟ್ಕೊಬೇಕಾದ್ರೆ ಇಲ್ಲಿ ಬೇಕಾದ್ರೆ ಮರದ್ದು ಸಿಗುತ್ತೆ, ಚಿಕ್ಕದು ಮರದ್ದು ಇದೆಯಲ್ಲ. ಇಲ್ಲ ಅಲ್ಲಿ ಮಣೆ ಇಡ್ತೀನಿ. ಅದು ಸಿಂಗಲ್, ಅದು ಚಿಕ್ಕದದು. ಮಣೆ ಇಡ್ತೀನಿ ಕಣೆ, ಮಣೆ ತೋರಿಸ್ತೀನಿ ಇರು, ಇಟ್ಕೊಳ್ರಿ. ಲಚ್ಚು ಬಂದು ಅವ್ರ ಮನೆ ಗೃಹ ಪ್ರವೇಶದ ಟೈಮಲ್ಲಿ ಅವ್ರ ಇಂಟೀರಿಯರ್ಸ್ ನಡಿಬೇಕಾದ್ರೆ ಈ ಥರ ಒಂದು 4 ಮನೆನ ಮಾಡಿಸ್ಕೊಂಡಿದ್ದು. ಸೊ ನೀವು ಕೂಡ ಅಷ್ಟೇ, ನಿಮ್ಮ ಮನೆ ಗೃಹ ಪ್ರವೇಶ ಅಥವಾ ನಿಮ್ಮ ಇಂಟೀರಿಯರ್ಸ್ ನಡೀತಾ ಇರುತ್ತಲ್ವ ಆ ಟೈಮಲ್ಲಿ ಒಂದು 4 ಮನೆನ ಮಾಡಿಸ್ಕೊಳ್ಳಿ. ಇಂಟೀರಿಯರ್ಸ್ ಹತ್ರ ಅವರು ಫ್ರೀಯಾಗೆ ಮಾಡಿಕೊಡ್ತಾರೆ. ಇದು ಮುಂದೆ ಫ್ಯೂಚರಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಸ್ಪೆಷಲಿ ನೀವು ಈ ಥರ ಪೂಜೆ ಕೂತ್ಕೊಂಡಾಗ ಗೃಹ ಪ್ರವೇಶದ ಟೈಮಲ್ಲಿ ಮನೆ ಕೇಳ್ತಾರೆ. ಆ ಟೈಮಲ್ಲಾಗಲಿ ಅಥವಾ ನೀವು ದೇವ್ರು ಕೂರಿಸ್ಬೇಕು ಅನ್ನೋದಕ್ಕೆ ಆಗಲಿ ಅಥವಾ ಎಲ್ಲ ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ. ಸೊ ಈ ಥರ ಮನೆ ಇಡೋಣ ಅಂತ 1 2 3 ಅದ್ರ ಮೇಲೆ ಇದು ಬರುತ್ತೆ ಈ ಮನೆ. ಸೊ 1 2 3 4 ಡನ್. ಓಕೆ ಗೈಸ್, ಇದಷ್ಟು ಬಂದು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ನ ನೋಡಿ ಹಾಗೂ ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಅನ್ನಿಸ್ತು ಅಂತ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ರಾತ್ರಿ ಎಲ್ಲ ನಿದ್ದೆಗೆಟ್ಟು ಏನೆಲ್ಲ ಮಾಡಿದ್ವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನೋಡಿರಂತೆ. ಅಲ್ಲಿಂದ